ಆದ್ರೂ ಇಲ್ಲಿ ಹೊಸ ಒಡಂಬಡಿಕೆಯ ಒಂದು ಪುಸ್ತಕವನ್ನ, ಸುವಾರ್ತೆಗಳು ಬೇಡ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಇವು ಸುವಾರ್ತೆಗಳು. ಮತ್ತಾಯನು ಯೇಸು ಸ್ವಾಮಿಯ ಶಿಷ್ಯ, ಸುಂಕ ವಸೂಲಿ ಮಾಡೋನು, ಟ್ಯಾಕ್ಸ್ ಕಲೆಕ್ಟರ್. ಅವನಿಗೆ ಯೇಸು ಸ್ವಾಮಿ ಹೇಳ್ದ, ನನ್ನ ಹಿಂದೆ ಬಾ, ಬಂದ, ಅವನನ್ನು ಶಿಷ್ಯನಾಗಿ ಮಾಡಿಕೊಂಡ್ರು. ಮತ್ತಾಯನು ಬರೆದ ಸುವಾರ್ತೆ ನನಗೆ ಬಹಳ ಪ್ರಿಯವಾದದ್ದು. ಮತ್ತಾಯನು ಬರೆದ ಸುವಾರ್ತೆ ತುಂಬಾ ಆಸಕ್ತಿ. ಯಾಕಂತಂದ್ರೆ ಕಣ್ಣಾರೆ ನೋಡಿದ್ದನ್ನ ಡೈರೆಕ್ಟ್ ಬರ್ದ ನೋಡಿ. ಲೂಕ ಕೇಳಿದ್ದನ್ನ ಬರ್ದ, ಮಾರ್ಕ ಕೇಳಿದ್ದನ್ನ ಬರ್ದ, ಆದ್ರೆ ದೇವರಾತ್ಮ ಪ್ರೇರಿತರಾಗಿ ಬರ್ದ್ರು. ಆದ್ರೆ ಮತ್ತಾಯನು ದೇವರಾತ್ಮ ಪರಿತನಾಗಿಯೂ ಬರ್ದ, ಕಣ್ಣಾರೆ ಕಂಡು ಬರ್ದ. ಅದ್ರ ನಿಮಿತ್ತವಾಗಿ ನನಗೆ ನೀವು ಆ ರೀತಿ ಇರ್ಬೇಕಂತಿಲ್ಲ, ನನಗೆ ಸ್ವಲ್ಪ ಆತ್ಮೀಯತೆ ಅನ್ನಿಸ್ತದೆ. ಮತ್ತಾಯನ ಪರಲೋಕಕ್ಕೆ ಹೋದ ನಂತರ ಮತ್ತಾಯನ ನೋಡ್ಬೇಕು, ಅಲ್ಲೇನು ಟ್ಯಾಕ್ಸ್ ಇಟ್ಕೊಂಡು ಟೇಬಲ್ ಹಾಕೊಂಡು ಯಾರಿಗೂ ಗೊತ್ತ. ಯಾಕಂದ್ರೆ ಯಹೂದ್ಯರಿಗೆ ಕೆಲವೊಂದು ಹಳೆ ಚಟಗಳು ಬಿಡಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇರ್ತೀನಿ. ಆಮೇನ್. ನಮ್ದು ಕೆಲವೊಂದು ಹಳೆ ಚಟ ಬಿಡಲ್ಲ ರೀ. ಈಗ ಕೆಲವೊಂದು ಹಳೆ ಚಟ ಇರ್ತದೆ. ಸಂಜೆನಾಗ ಲೈಟ್ ಹಚ್ಚಿದ ಕೂಡ ಅಲ್ಲಿ ಮಾಡ್ಬಿಡ್ತಂದ್ರೆ ಇಸುವೆ ಪಾಪ, ಅದು ಊಟ ಸಿಕ್ಕಿಲ್ಲ ಅದಕ್ಕೆ ಇಡೀ ದಿನ. ಲೈಟ್ ಹಚ್ಚಿದ ತಕ್ಷಣ ಹಲ್ಲಿಗೆ ಖುಷಿ ಆಯ್ತು, ಈಗಾದ್ರೂ ಹುಳಗಳು ಬರ್ತದಂತ. ಅದು ಅದ್ರ ಭಾಷೆಯಲ್ಲಿ ಬಾಬಾ 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 ಬಾಬಾ. ಇಲ್ಲಿ ನಮಗೆ ಹಳೆ ಬುದ್ಧಿ, ಅಯ್ಯಯ್ಯೋ ಹಲ್ಲಿ ಲೈಟ್ ಹತ್ತಿ ಸಣ್ಣ ತುತ್ತು ಮಾಡ್ತದೆ. ಯೇಸು ಸ್ವಾಮಿ, ಹಿಂಗೆ ಯಹೂದ್ಯರಿಗೂ ಕೆಲವೊಂದು ಹಳೆ ಚಟಗಳನ್ನು ಬಿಡೋದು ತುಂಬಾ ಕಷ್ಟ. ಇನ್ನು ಇದ್ದೀರಾ? ಹೇಳೋದ್ರ ಅರ್ಥ ಏನಂತಂದ್ರೆ, ಯೇಸು ಸ್ವಾಮಿ ನಮ್ಮನ್ನು ಹೊಸಬನಾಗಿ ಮಾಡ್ದ, ಅದು ಬರೀ ಥೇರಿ ಆಗಿರಬಾರ್ದು, ಪ್ರಾಕ್ಟಿಕಲ್ ಆಗಿ, ಬರೀ ಗುಣದಲ್ಲ. ಅದನ್ನೇ ಇವತ್ತು ಸ್ವಲ್ಪ ಹೆಜ್ಜೆಯಾಗಿ ನೋಡ್ಕೊಳ್ಳೋಣ, ಮತ್ತೆ ತಿರುಗಿ ಬರೋಣ. ಸೊ ಮತ್ತಾಯ ಇವರನ್ನ ಬಿಟ್ಟು ಸತ್ಯವೇದದಲ್ಲಿ ಮತ್ತೆ ಯಾವ್ದಾದ್ರು ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ ಹೆಸರು ಮಾತ್ರ, ಇಡೀ ಪುಸ್ತಕ ಬಾಯಾಟ ಬೇಡ ನನಗೆ. ಸಭೆ ಹೊಡಿಕೊಳ್ಳಿಕ್ಕೆ ಮನಸ್ಸಿಲ್ಲ ನನಗೆ. ತಿಳಿಲಿಲ್ಲ, ಗೊತ್ತಿಲ್ವಾ ನನಗೆ? ಇವತ್ತೇನಾದ್ರೂ ಗೊತ್ತಿಲ್ಲದ ಪ್ರಶ್ನೆ ನಿಮ್ಮನ್ನು ಕೇಳಿಬಿಟ್ರೆ ಮುಂದಿನ 2 ವಾರ ಮಾಯ ಆಗ್ತೀರಾ, ಆಬ್ಸೆಂಟ್. ನೆಕ್ಸ್ಟ್ ಸಂಡೇ ನೆಗಡಿ ಬಂದಿತ್ತು ಪಾಸ್ಟ್ರೆ, ಅದ್ರ ನೆಕ್ಸ್ಟ್ ಸಂಡೇ ಜ್ವರ ಬಂದಿತ್ತು. ನೆಗಡಿಗೂ ಜ್ವರಕ್ಕೆ 1 ವಾರ ಗ್ಯಾಪ್. ಅವಾಗಲೇ ನನಗೆ ಸಂಶಯ ಗೊತ್ತಾಗ್ಬಿಡ್ತದೆ, ನಾನು ಸಂಡೇ ಏನೋ ಕೇಳಿದೀನಿ, ಅವ್ರು ಕೇಳಬಾರ್ದು. ಯಾವ್ದಾದ್ರು ಒಂದು ಪುಸ್ತಕದ ಹೆಸರು ಹೇಳ್ರಿ ನೋಡೋಣ. ಪತ್ರಿಕೆ, ಇಬ್ರಿಯರ, ಯಾರು ಅವ್ರು ಹೇಳಿದವರು? ಫಸ್ಟ್ ಸರ್ವಿಸ್ ಇದ್ರೇನು? ಇಬ್ರಿಯರಿಗೆ ಬರೆದ ಪತ್ರಿಕೆ. ಅದ್ರ ಅರ್ಥ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ ಅಂದ್ರೆ ಏನಂದ್ರೆ, ಇಬ್ರಿಯರಿಗೆ ಅಂದ್ರೆ ಇಬ್ರಿಯ ಭಾಷೆ ಮಾತಾಡೋರು. ಇಬ್ರಿಯ ಭಾಷೆ ಮಾತಾಡೋರು ಯಾರು? ಇಸ್ರಾಯೇಲ್ಯರು. ಏನ್ ಹೇಳ್ತಾ ಇದ್ದೀನಂದ್ರೆ, ಆ ಪತ್ರಿಕೆಯನ್ನು ಓದುವಾಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ರೀ. ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಬೇಡ ಬಿಡಿ. ಎಲ್ಲಾದ್ರೂ ಮತ್ತೆ ನಾನು ಬೆಳಗಿನ ಹೇಳಿದಿನಲ್ಲ, ತಲ್ವಾರ್ ಮೇಲೆ ಕತ್ತಿ ಮೇಲೆ ನಡೆದಂಗೆ ಇದು. ಸುಮ್ಮನೆ ಮತ್ತೆ ಏನಾದ್ರೂ ಎಡವಟ್ಟಾದಿತ್ತು ಆದ್ರೂ ಬಿಡಲ್ಲ, ನಾನು ಕೊಡ್ತೀನಿ. ಏನಂದ್ರೆ ಅದ್ರ ಮೇಲೆ ನಡೆದು ಅದೇ ಬೇಕನ್ನಿಸ್ತದೆ. ಹಲೋ, ಇಬ್ರಿಯ ಭಾಷೆ ಅಂದ್ರೆ ಇಸ್ರಾಯೇಲ್ಯರು ಯಹೂದ್ಯ ಮತದಿಂದ ಯೇಸು ಸ್ವಾಮಿಯನ್ನ ನಂಬಿಕೊಂಡ್ರು. ಆ ನಂಬಿದವರಿಗೆ ಬರೆದಂತ ಪತ್ರಿಕೆ. ಯಾಕೋಬನು ಬರೆದ ಪತ್ರಿಕೆ ಅಂದ್ರೆ ಯಾಕೋಬನಿಗೆ ಬರೆದ ಪತ್ರಿಕೆ ಅಲ್ಲ, ಯಾಕೋಬನು ಸಹ ಇವರಿಗೆ ಬರೆದ ಪತ್ರಿಕೆ. ರೋಮಾಪುರದವರಿಗೆ ಅಂದ್ರೆ ರೋಮಾಪುರದಲ್ಲಿರೋ, ರೋಮ ಅನ್ನೋದು ಊರು, ರೋಮ್ ಸಾಮ್ರಾಜ್ಯ, ರೋಮ್ ಪಟ್ಟಣದಲ್ಲಿ ಇರುವವರಿಗೆ ಪೌಲನು ಅಲ್ಲಿರುವಂತ ನಿಮ್ಮಂತ ವಿಶ್ವಾಸಿಗಳು, ನಿಮ್ಮಂತ ಗಟ್ಟಿ ಹೇಳ್ರಿ, ನಿಮ್ಮಂತ ವಿಶ್ವಾಸಿಗಳಿಗೆ ಅವನು ಬರೆದ ಪತ್ರಿಕೆ. ಇಲ್ಲಿವರೆಗೆ ಎಲ್ರು ಇದ್ದೀರಾ? ಸ್ವಲ್ಪ ಟೀಚಿಂಗ್ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ ಇವತ್ತು. ಎಲ್ರಿಗೂ ಕಿರ್ಚಾಟ. ಕೆಲವೊಬ್ರು ಮನೆಯಲ್ಲಿ ಏನ್ ಹಿಂಗ್ ಕಿರಿಚ್ ಪ್ರೀಚ್ ಮಾಡ್ತಾನೆ ಅಂತಾರೆ, ತಾಯಿ ನೋಡ್ತಾ ಇರ್ತಾಳೆ, ಮಗಳಿಗೆ ಕಿರಿಚಿ. ಇನ್ನು ಕೆಲವೊಂದು ಮನೆಯಲ್ಲಿ ಮಗ ನಮ್ ಜೊತೆ ಕಿರಿಸ್ತಾ ಇರ್ತಾರೆ, ಯೂಟ್ಯೂಬ್ ನೋಡ್ಕೊಂಡು ತಾಯಿ ಅಂತಿರ್ತಾರೆ, ಏನ್ ಹಿಂಗೆ ಕಿರಿಚಿ ಪ್ರೀಚ್ ಮಾಡ್ತಾರಂತ. ಆಮೇನ್. ಹೇಳೋದ್ರ ಅರ್ಥ ಏನಂದ್ರೆ, ನಾವು ಬೈಬಲ್ ಅನ್ನ ಓದ್ಲಿಕ್ಕೆ ಕೂತ್ಕೊಳ್ಳುವಾಗ
ನಮ್ಮ ಮನಸ್ಸಲ್ಲಿ ದೇವರು ನಮಗೆ ಕೊಟ್ಟಂತ ವಾಕ್ಯಗಳು ಅಂತ ನಾವು ಓದಲಿಕ್ಕೆ ಪ್ರಾರಂಭ ಮಾಡ್ತೀವಿ, ನಿಜ. ಅದೇ ವೇಳೆಗೆ ಯಾರಿಗೆ ಬರಿತಾ ಇದ್ದಾನೆ ಅವರ ಬುದ್ಧಿ ಎಂಥದಿತ್ತು ಅಂತ ಒಂದು ವೇಳೆ ನಾವೇನಾದ್ರೂ ಅರ್ಥಕೊಳ್ಳದೆ ಹೋದ್ರೆ ಅವುಗಳನ್ನ ವಿಪರೀತವಾಗಿಯೂ ಅಥವಾ ಅಸಡ್ಡೆಯಾಗಿಯೂ ನಾವು ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓದಿದಂಥ ವಿಷಯಗಳನ್ನ ಗಾಡಿಯಲ್ಲಿ ಹೋಗ್ತಾ ಇದೆ, ಅರ್ಥ ಆಗ್ತಾ ಇದೆ, ದಿನ ಮೆಲ್ಗೆ ಅರ್ಥ ಆಗ್ತದೆ. ಇಬ್ರಿಯರಿಗೆ ಅಂದ್ರೆ ಮೊದಲು ಸ್ವಲ್ಪ ಯೋಚಿಸ್ಬೇಕು, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವು ಎಂಥ ಜನರು ಇವ್ರು ಯೋಚನೆ ಮಾಡುವ ರೀತಿ ಏನು? ನಾನು ಈಗ ಒಂದ್ ವೇಳೆ ಕನ್ನಡ ಸಭೆಯಲ್ಲಿ ಅಮ್ಮ ಎಲ್ಲ ಹೆಣ್ಣು ಮಕ್ಕಳು ತಲೆ ಹೊತ್ಕೊಳ್ಬೇಕಮ್ಮ ಅಂದ್ಬಿಟ್ರೆ, ನಮ್ಮ ಹೆಣ್ಮಕ್ಳು ನೋಡಿ ನಮ್ಮ ಪಾಸ್ಟರ್ ಎಷ್ಟು ಒಳ್ಳೆಯವರು, ಎಂತ ಸರಿಯಾದದನ್ನ ಕಲಿಸ್ತಾರೆ ಅಂತಾರೆ. ಅದನ್ನೇ ಸಾಯಂಕಾಲ ಗೋವಾದಲ್ಲಿ ಹೋಗಿ ಎಲ್ಲರೂ ತಲೆ ಹೊತ್ಕೋರಿ ಅಂದ್ಬಿಟ್ರೆ, ನೀವು ಟ್ರಾನ್ಸ್ಫರ್ ಯಾರ್ರಿ ನೀವು ಹೊತ್ಕೋರಿ ಬೇಕಿದ್ರೆ. ಅದನ್ನ ನೀವು ಅಮೆರಿಕಾದಲ್ಲಿ ಹೋಗಿ ಹೇಳಿ ತಲೆ ಹೊತ್ಕೊಳ್ರಿ ಅಂದ್ರೆ ನಿನಗೇನ್ ತೊಂದರೆ ಅಂತ ಕೇಳ್ತಾರೆ. ಅರ್ಥ ಆಗ್ಲಿಲ್ಲ. ಇಲ್ಲಿ ಅದೇ ವಿಷಯವನ್ನೇ ನಾನು ಇಲ್ಲಿ ಹೇಳಿದ್ರೆ ಇಲ್ಲಿಯ ಮನೋಭಾವನೆ, ಇಲ್ಲಿಯ ಗೌರವ ಜೀವಿತಕ್ಕೆ ಅನುಗುಣವಾಗಿ ಹೆಂಗ ಅನಿಸ್ತದೆ? ಎಲ್ಲರೂ ನೋಡಿ ನಮ್ಮ ಪಾಸ್ಟರ್ ಎಲ್ಲ ಕಲಿಸ್ತಾ, ನಾನು ಹೇಳಿದ ಸತ್ಯ ಹೇಳಿದೆ, ತಲೆ ಹೊತ್ಕೊಳ್ಳಿ. ಅಂದ್ರೆ ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇಲ್ಲ, ಸತ್ಯದಲ್ಲಿ ಹೊತ್ಕೊಳ್ಳಿ. ನಮ್ಮ ಜನ ಏನಂತಾರೆ ನೋಡಿ, ನಮ್ಮ ಪಾಸ್ಟರ್ ಎಷ್ಟು ನಿಖರವಾಗಿ ಎಲ್ಲ ಕಲಿಸ್ತಾರೆ ಅಂತ ಹೆಮ್ಮೆ ಪಡ್ತಾರೆ. ಅದನ್ನೇ ಬೇರೆ ಸ್ಥಳದಲ್ಲಿ ಕರ್ನಾಟಕ ಬಿಟ್ಟು ಹೊರಗಡೆ ಹೇಳಲಿಕ್ಕೆ ಹೋದ್ರೆ, ಅದರಲ್ಲೂ ವಿಶೇಷವಾಗಿ ಗೋವಾದಲ್ಲಿ ಏನಾದ್ರೂ ಹೇಳಿದ್ರೆ ಅದೇನು ಹೊಸದು ಅಂತ ಕೇಳ್ತಾರೆ. ಬೈಬಲ್ ಅಲ್ಲಿ ಬರೆದಿದೆ ಅಂತ ಹೇಳಿದ್ರೆ ಮತ್ತೆ ವಾದ ಸ್ಟಾರ್ಟ್ ಆಗ್ಬಿಡ್ತದೆ. ಯಾವಾಗಲಾದ್ರೂ ಯೋಚನೆ ಮಾಡಿದ್ದೀರಾ, ನಾವು ಯಾರಿಗೆ ಯಾವಾಗ ಯಾಕೆ ಬರೆಯಲ್ಪಟ್ಟಂತ ತಲೆ ಕೆಡಿಸ್ಕೊಳ್ಳಲಾರ್ದನೆ ಎಲ್ಲವನ್ನ ಕಿತ್ಕೊಂಡು ಎಲ್ಲರಿಗೂ ಹಾಕ್ತಾ, ತಲೆ ಮೇಲೆ ಹಾಕ್ತಾ, ಅಂದ್ರೆ ಪಾಸ್ಟ್ರೆ ಬೈಬಲ್ ಅಲ್ಲಿ ಬರೆದಿರೋದು ಎಲ್ಲವೂ ನಾವು ನಮಗೆ ಅಲ್ವಾ? ಖಂಡಿತ ನಮಗೆ. ಯಾವರಿಗೆ ಯಾರನ್ನ ಕ್ರೂಜಗೆ ಹಾಕಬೇಕಾಗಿದೆಯೋ ಅವರನ್ನು ಹಾಕುವುದಕ್ಕೆ ಬೇಕಾದಂತ ನಿಕಟವಾದ ವಾಕ್ಯಗಳನ್ನ ತಗೊಂಡು ಫೇಸ್ಬುಕ್ ಅಲ್ಲಿ ಅಂಟಿಸಿ, ಅವರಿಗೆ ವಾಟ್ಸ್ಆಪ್ ಅಲ್ಲಿ ಅಂಟಿಸಿ ಅವರನ್ನ ಕ್ರೂಜಗೆ ಹಾಕ್ತೀವಿ. ನಮಗೆ ಬೇಕಾದ್ದನ್ನ ನಮ್ಮ ತಕ್ಕಂತೆ ಯೋಚಿಸ್ತೀವಿ. ಅದಕ್ಕೆಲ್ಲ ದೇವರ ವಾಕ್ಯ ಕೊಡಲ್ಪಟ್ಟಿದ್ದು. ಯಾವುದೋ ಒಂದು ನಿನಗೆ ತುಂಬಾ ಮೆಚ್ಚುಗೆ ಆಗ್ಬಿಡ್ತು, ಅದು ಎಲ್ಲಾ ಸಭೆಗಳಲ್ಲಿ ಎಲ್ಲ ಕಡೆಯಲ್ಲಿ ಇರ್ಬೇಕಂತ ಅದನ್ನು ನಾವು ಸಾರ್ತಾ, ವಾಗ್ವಾದ ಮಾಡುತ್ತಾ, ಕೋಪದಿಂದ ಮಾತನಾಡ್ತಾ ಅಡ್ಡಾಡ್ತೀವಿ. ಎಷ್ಟು ಪಾಸ್ಟ್ರೇ ಇವತ್ತೇನು ಇದನ್ನೆಲ್ಲ ಯಾಕೆ ಇವತ್ತು? ಯಾಕಂದ್ರೆ ಇದರಲ್ಲಿ ಮೆಲ್ಲ ಮೆಲ್ಲಗೆ ನಾವು ಮುಂದುವರೆದಂತೆ ನಿನ್ನ ವೈಯಕ್ತಿಕ ಆಶೀರ್ವಾದ ಅಡಕವಾಗಿದೆ. ನಿನ್ನ ವೈಯಕ್ತಿಕ ಆಶೀರ್ವಾದಗಳು ಬೇಕಾಗಿರೋದಾಗಿದ್ರೆ ಇವುಗಳನ್ನು ಎಳೆ ಎಳೆಯಾಗಿ ನಾವು ಬಿಚ್ಚಿಕೊಳ್ಳೋಣ. ಇವತ್ತು ಆಗಬಹುದಾ? ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲು ಸ್ವಲ್ಪ ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆನೂ ಆಗಿರ್ಲಿ. ಕನ್ನಡದ ಪುರ ಅಂದ್ರೆ ಊರು. ರೋಮ ಊರಿಗೆ, ಆಮೇನ್, ರೋಮ ಊರಲ್ಲಿರುವಂತ ವಿಶ್ವಾಸಿಗಳಾದಂತ ಯಹೂದ್ಯರಿಗೆ ಬರೆದ ಪತ್ರಿಕೆ. ಹಾಗಾದ್ರೆ ಮೊದಲು ಅವ್ರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಯಾಕೆ ಹಂಗೆ ಬರೆದ? ಅಷ್ಟೇ, ಅದೇನಕ್ಕೂ ಅವಶ್ಯ ಇಲ್ಲ. ಬರೆದಿರೋದೆಲ್ಲ ನಮಗೆ ಯಾರಿಲ್ಲ ಅಂತ ಅಂದ್ರು. ನೆಹೆಮೀಯನ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ, ಎಷ್ಟು? ಮೊದಲನೇ ಅಧ್ಯಾಯದಲ್ಲಿ ನೆಹೆಮೀಯನು ಒಂದು ಸುಂದರವಾದ ಪ್ರವಾದನೆ ಮಾಡ್ತಾನೆ. ನೆಹೆಮೀಯನ ಬರೆದ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನೆಹೆಮೀಯನು ಒಂದು ಸುಂದರವಾದ ಪ್ರಾರ್ಥನೆ ಮಾಡ್ತಾನೆ. ಈಗ ತೆಗೆದು ಓದಲಿಕ್ಕೆ ಸಮಯ ಇಲ್ಲ, ಇದು ಒಂದೇ ವಾರದಲ್ಲಿ ಮುಗಿಯುವಂಥದ್ದು ಅಲ್ಲ. ಇದನ್ನು ನಾವು ಒಂದು 2-3 ವಾರದ ಕಾಲಾವಧಿಯಲ್ಲಿ ಸ್ಪಷ್ಟವಾಗಿ ಪುಟಪುಟವಾಗಿ ವಚನಗಳನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕಿದ್ದೀವಿ. ಆಮೇನ್. ನೀನು ಅಡಿಗೆ ಮಾಡುವಾಗ ಉದಾಹರಣೆಗೆ ಏನೋ ಸ್ವೀಟ್ ಮಾಡ್ತಾ ಇದ್ದೀಯಾ, ಕೇಸರ್ ಗೊತ್ತಲ್ಲ, ಕೇಸರ್ ಏನೋ ಸುಮ್ಮನೆ ಒಂದು 5 ರೂಪಾಯಿಗೆ ಒಂದು ಕಿಲೋ ಸಿಗ್ತದೆ ನೋಡಿ ಕೇಸರ್, ಹೌದಲ್ರಿ? 5 ರೂಪಾಯಿಗೆ 1 ಕಿಲೋ ಕೇಸರ್ ಅಲ್ಲ. ಹ್ಞೂ ಅಂದ್ರು. ನಾ ಹೇಳಿದ್ನಲ್ಲ, ರವಿವಾರ ಒಂದು ಜೋಕ್ ಹೇಳಿದ್ರೆ ಬುಧವಾರ ಮೆಸೇಜ್ ಮಾಡ್ತಾರೆ ನಮ್ಮ ಜನ. ಓ ಪವರ್ಫುಲ್ ಅಂತ. ಹೆಂಗಿದೆ ಹೆಚ್ಚು ಕಡಿಮೆ ರೇಟ್?
ಗ್ರಾಮಿಗೆ 100 ಚಿಲ್ಲರು, ಒಂದು ಪಾವು ಕಿಲೋಗೆ 1,000. ಅಯ್ಯಯ್ಯಯ್ಯಯ್ಯಯ್ಯೋ. ಅಡಿಗೆ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು 200 ಗ್ರಾಮ್ ಕೇಸರ್ ತಗೊಂಡ್ಬರ್ತೀನಿ. 200 ಗ್ರಾಮ್ ಕೇಸರ್. ಶಾವಿಗೆ ಏನಾದ್ರು ಸ್ವೀಟ್ ಮಾಡ್ತಾ ಇರ್ತೀರಾ, ಕೇಸರ್ ಹಾಕ್ತಾ ಇರ್ತೀರಾ, ಒಂದು ಬಟ್ಲಲ್ಲಿ ಇಟ್ಟಿರ್ತೀರಾ, ಆ ಬಟ್ಲು ತಪ್ಪಿ ಟಳ್ ಅಂತ ಬಿದ್ದ್ಬಿಡ್ತು. ಹಲೋ, ಅಯ್ಯೋ ಏನ್ ಬಿಡು, ಮತ್ತೆ ಮಗ ಇನ್ನೊಂದು ಪಾವು ಕಿಲೋ ತಗೊಂಬಗ ಕಳಿಸ್ತೀರಾ? ಏನ್ ಮಾಡ್ತೀರಾ? ಎಲ್ರನ್ನೂ ಹೊರಗಡೆ ಹಾಕಿ ಎಳಿ 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 ಆರಿಸ್ತೀರಾ, ಒಂದು ಬಿಡದಂಗೆ. ಅದರಲ್ಲಿ ನಿಮ್ ಕೂದಲು ಬಂದ್ರು ನಿಮ್ಗೆ ಗೊತ್ತಾಗಿರಲ್ಲ. ಯಾಕೆ ಅಷ್ಟು ಬೆಲೆ ಅಲ್ವಾ? ದೇವರ ವಾಕ್ಯ ಅಸಡ್ಡೆಯಿಂದ ಕೇಳಬೇಡ. ಅದು ಇಂಥ ಪ್ರಾಕೃತಿಕ ಬೆಲೆಯುಳ್ಳಂತ ವಿಷಯಗಳಿಗಿಂತಲೂ ಲಕ್ಷಾನುಗಟ್ಲೆ ಪಟ್ಟು ಒಂದು ಚಿಕ್ಕ ಶಬ್ದ, ಇದರಲ್ಲಿರುವಂತ ಒಂದು ಚಿಕ್ಕ ವರ್ಡ್, ಒಂದು ಶಬ್ದ ಜೀವಿತಗಳನ್ನೇ ಬದಲಾಯಿಸಲಿಕ್ಕೆ ಸಾಧ್ಯ. ಅಷ್ಟು ಬೆಲೆ ಉಳ್ಳದ್ದು. ಅದಕ್ಕಾಗಿ ನಾನು ಅದನ್ನ ಎಳೆ ಎಳೆಯಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯಾಸ ಪಡೋಣ ಅನ್ನೋದು. ಆಮೇನ್. ಯಾರಾದ್ರೂ ಹೇಳಿ, ಪ್ರಯಾಸ ಪಡಬೇಕು. ಕೆಲಸಕ್ಕೆ ಪ್ರಯಾಸ ಪಡ್ತೀರಾ, ಪ್ರಮೋಷನ್ಗೆ ಪ್ರಯಾಸ ಪಡ್ತೀರಾ, ಬಿಸ್ನೆಸ್ಗೆ ಪ್ರಯಾಸ ಪಡ್ತೀರಾ. ಆದರೆ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ, ಆತನ ವಾಕ್ಯಕ್ಕಾಗಿ ನಾವೇನ್ ಅನ್ಕೊಳ್ತೀವಿ ಅಂದ್ರೆ, ಸ್ವಲ್ಪ ಯಾರಾದ್ರೂ ಪ್ರಾರ್ಥನೆ ಮಾಡಿಬಿಟ್ರೆ ಬಂದ್ಬಿಡ್ತದೆ ಅಂತ ಅನ್ಕೊಳ್ತೀವಿ. ತಪ್ಪು. ಆದ್ದರಿಂದಲೇ ನಮಗೆ ಏಳಿಗೆ ಕಷ್ಟ ಆಗ್ತದೆ. ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿ. ಈ ವಾಕ್ಯವನ್ನು ನಾವು ಎಳಿ ಎಳೆಯಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಈ ವಾಕ್ಯ ನಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಹೋಗ್ತದೆ. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ಆಮೇನ್, 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 ಆಮೇನ್. ಈ ಇಬ್ರಿಯರು, ಇಸ್ರಾಯೇಲ್ಯರು, ಇವರಿಗೆ ಬರೆದ ಪತ್ರಿಕೆಗಳು ಎಷ್ಟು ಬಹಳ ಕಡಾಕಡಿ ಆಗಿರುವಂತ ಪತ್ರಿಕೆಗಳು. ಯಾಕೆ ಹಾಗೆ ಬರೆದ್ರು? ಮೊದಲು ಅವರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ನಾನು ನೆಹೆಮೀಯನ ಬಗ್ಗೆ ಹೇಳ್ತಾ ಇದ್ದೆ. ನೆಹೆಮೀಯನು ಬಹಳ ಸುಂದರವಾದ ಒಂದು ಪ್ರಾರ್ಥನೆಯನ್ನು ಮಾಡಿದ. ಏನಂತ ಪ್ರಾರ್ಥಿಸಿದ ಗೊತ್ತಾ? ನೆಹೆಮೀಯನು ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋದಂತ ಇಸ್ರಾಯೇಲರ ಬಗ್ಗೆ ಕೇಳ್ತಾನೆ. ಸೆರೆಯಿಂದ ತಪ್ಪಿಸಿಕೊಂಡವರು ಹೇಗಿದ್ದಾರೆ? ಅವಾಗ ಯೆರೂಸಲೇಮಿನಿಂದ ಮರಳಿ ಬಂದಂತ ಅವನ ಒಬ್ಬ ಸ್ನೇಹಿತ ಹೇಳ್ತಾನೆ, ಸಾರ್, ಯೆರೂಸಲೇಮಿನ ಗೋಡೆಗಳು ಬಿದ್ದೋಗಿದೆ, ಕದಗಳು ಸುಡಲ್ಪಟ್ಟಿದೆ, ಇಲ್ಲಿಂದ ಹೋದಂತ ಜನರಿಗೆ ಸೌಖ್ಯತೆ ಇಲ್ಲ. ಅದನ್ನ ಕೇಳಿದ ತಕ್ಷಣ ನೆಹೆಮೀಯನು ಕುಸಿದು ಬೀಳ್ತಾನೆ ನೆಲದ ಮೇಲೆ. ಕೇಳಿದ್ರ? ನೆಹೆಮೀಯನು ಅರಮನೆಯಲ್ಲಿದ್ದಾನೆ, ಯಾವುದೇ ಕೊರತೆ ಇಲ್ಲ. ಆದ್ರೆ ಅದ್ರ ಬಗ್ಗೆ ಕೇಳಿದಾಗ ಕುಸಿದು ಬಿದ್ದಂತೆ. ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ. ನಾವು ಬರೀ ನೆಹೆಮೀಯನ ಅಂದ್ರೆ ಅವನ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರಲ್ಲ. ಇವತ್ತು ನೆಹೆಮೀಯನ ಬಗ್ಗೆ ಪ್ರತ್ಯೇಕವಾಗಿ ಒಂದ್ಸಾರಿ ನಾನು ಬೋಧಿಸ್ಲಿಕ್ಕೆ ಆಸೆ ಪಡ್ತಾ ಇದ್ದೀನಿ. ಆದ್ರೆ ಮೊದಲು ಇದನ್ನು ಕೇಳಿ. ನೆಹೆಮೀಯನಿಗೆ ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಯಲ್ಲಿ ಒಂದು ವಿಷಯ ಪ್ರಾರ್ಥಿಸ್ತಾನ. ಅವನು ಏನಂತ ಗೊತ್ತಾ? ಕೇಳಿಗ. ನಮ್ಮ ಪಿತೃಗಳ ತಂದೆಯಾದ ಯೆಹೋವನೇ, ನೀನು ನಿನ್ನ ಸೇವಕನಾದ ಮೋಶೆಯ ಮೂಲಕ ಮಾತನಾಡಿ. ಎಲ್ಲಿ ಸಿಕ್ತೀವನಿಗೆ ಮೋಶೆ ಮೂಲಕ ಮಾತಾಡಿದ್ದು? ಧರ್ಮಶಾಸ್ತ್ರದಲ್ಲಿ. ಯಾರು ಕೇಳ್ತಾ ಇದ್ದೀರಿ? ಯಾರು ಕೇಳ್ತಾ ಇದ್ದೀರಿ ಇಲ್ಲಿ? ಯಾರು ಕೇಳ್ತಾ ಇದ್ದೀರಿ ಇಲ್ಲಿ? ಯಾರಾದ್ರೂ ಕೇಳ್ತಾ ಇದ್ದೀರಾ ಇಲ್ಲಿ? ಆಮೇನ್. ಏನ್ ಹೇಳ್ತಾ ಇದ್ದಾನೆ? ಮೋಶೆಯ ಮೂಲಕ ಮಾತನಾಡಿದ ನಮ್ಮ ದೇವರೇ, ನೀನು ನಮಗೆ, ನಿನ್ನ ಜನರಾದ ಇಸ್ರಾಯೇಲ್ಯರಿಗೆ, ನೀವು ನನಗೆ ಅಯೋಗ್ಯರಾಗಿ ಪಾಪ ಮಾಡುವಾಗ ನಾನು ನಿಮ್ಮನ್ನ ದೇಶಗಳಲ್ಲಿ ಚದುರಿಸಿ ಬಿಡುವೆನು. ಆದರೆ ಅಲ್ಲಿಂದಲಾದರೂ ನೀವು ಪಶ್ಚಾತ್ತಾಪ ಪಟ್ಟು ನನ್ನನ್ನು ಹುಡುಕುವುದಾಗಿದ್ರೆ ನಿಮ್ಮನ್ನು ನಾನು ಮೂಲೆ ಮೂಲೆಗಳಿಂದ ತಿರುಗಿ ಸೇರಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದೀಯಾ? ಒಂದು ಪ್ರಶ್ನೆ ನನಗೆ. ಇದು ದೇವರ ವಾಕ್ಯದಿಂದ ಪ್ರಾರ್ಥಿಸ್ತಾ ಇದ್ದಾನೆ ತಾನೆ?
ಹಾಗಾದ್ರೆ ಆ ಸುದ್ದಿಯನ್ನ ಕೇಳುವಾಗ ಯಾಕೆ ಇವನು ಕೇಳೋಕ್ಕಿಂತ ಮುಂಚೆ ಯಾಕೆ ಈ ರೀತಿ ಪ್ರಾರ್ಥಿಸಲಿಲ್ಲ? ಆ ಸುದ್ದಿಯನ್ನ ಕೇಳ್ದ. ಯಾವ ಸುದ್ದಿ ಕೇಳ್ದ? ಯೆರೂಸಲೇಮಿನ ಪೌಳಿಗೋಳಿಗಳು ಬಿದ್ದು ಹೋಗಿದೆ, ಕದಗಳು ಸುಡಲ್ಪಟ್ಟಿದೆ ಅಂದ ತಕ್ಷಣ ಇವನಿಗೆ ನೆನಪಾದದ್ದು ಯಾಜಕ ಕಾಂಡದಲ್ಲಿ ಬರೆದಿರುವಂತ ವಾಕ್ಯ. ಅದರ ಅರ್ಥ, ಪಾಸ್ಟ್ರೇ ಇಬ್ರಿಯರಿಗೆ ಬರೆದಿದೆ ಅಂತ ಹೇಳ್ತೀರಲ್ಲ ನೀವು, ಮತ್ತೆ ನಾನು ಯಾಕೆ ಅದನ್ನು ಓದಬೇಕು ಅಂತ ನೀನು ಅಂದ್ಕೊಳ್ಳೋದಾಗಿದ್ರೆ ಕೇಳು. ಯಾವಾಗ ಅವರದೇ ಪರಿಸ್ಥಿತಿ, ಅವರದೇ ಪರಿಸ್ಥಿತಿ ನಿನಗಾಗಲಿ ನಿನ್ನ ಕುಟುಂಬಕ್ಕಾಗಲಿ ನಿನ್ನ ಜನರಿಗಾಗಲಿ ಒದಗಿ ಬಂದಾಗ ಆ ಪುಸ್ತಕ ನಿನಗೆ ಬರೆದಿದ್ದು ಎಂಬುದಾಗಿ ಆಶೀರ್ವಾದವಾಗುವಂತೆ ಅದು ಮೊದಲೇ ನಿನಗಾಗಿ ಬರೆದಿಡಲ್ಪಟ್ಟಿದೆ. ಅರ್ಥ ಆಯ್ತಾ ಇಲ್ಲಿವರೆಗೂ? ಆಮೇನ್. ನಾವು ಎಂಥ ಜನಾಂಗವಾಗಿದ್ದೀವಿ ಅಂದ್ರೆ, ಸ್ವಲ್ಪ ವಾಲ್ಯೂಮ್ ಕೊಡಿ. ನಾವು ಎಂಥ ಜನಾಂಗವಾಗಿದ್ದೀವಿ ಅಂತಂದ್ರೆ ಕೇಳ್ರಮ್ಮ, ನಾವು ಎಂಥ ಜನಾಂಗವಾಗಿದ್ದೀವಿ ಅಂದ್ರೆ, ನಮಗೆ ಪ್ರಿಯವಾದದ್ದನ್ನು ಮಾತ್ರ, ನಮಗೆ ಆಶೀರ್ವಾದಕರವಾಗಿ ಕಾಣೋದನ್ನ ಮಾತ್ರ ಸತ್ಯವೇದದಿಂದ ಹೆಕ್ಕಿಕೊಂಡು ಉಳಿದದ್ದನ್ನೆಲ್ಲ ಬೇಡ ಅಂತ ಬಿಡೋ ಸಂತತಿಯಾಗಿ ಬಿಟ್ಟಿದ್ದೀವಿ ನಾವು. ಆದ್ರೆ ಕೇಳಿ, ನೆಹೀಮನು ಯಾವಾಗ ಓದಿದಾನೋ ಗೊತ್ತಿಲ್ಲ, ಬಾಲ್ಯದಿಂದಲೇ ಆ ವಾಕ್ಯವನ್ನು ಓದ್ಕೊಂಡಿದ್ದಾನೆ ಅಲ್ವಾ? ತಕ್ಕ ಸಮಯ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳ್ತಾನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯು ಸಹ ತಾವೇ ಹೇಳ್ತಾರೆ ಏನಂತಂದ್ರೆ, ಪವಿತ್ರಾತ್ಮನು ಬರಲು ನಿಮಗೆ ತಕ್ಕ ಸಮಯದಲ್ಲಿ ಯಾವ ವಾಕ್ಯ ಬೇಕೆಂಬುದನ್ನು ನಿಮಗೆ ನೆನಪು ಮಾಡಿಕೊಡ್ತಾನೆ. ತಿಳಿಸಿಕೊಡಲ್ಲ, ನೆನಪು ಮಾಡಿಕೊಡ್ತಾನೆ. ನೆನಪು ಮಾಡಿಕೊಡೋದಂದ್ರೆ ಮೊದಲೇ ನಿನ್ನ ನೆನಪಲ್ಲಿ ನೀನು ನೋಂದಾಯಿಸಿಕೊಂಡಿರೋದು, ಓದಿ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿರೋದು, ಅದನ್ನ ತಕ್ಕ ಸಮಯದಲ್ಲಿ ಪವಿತ್ರಾತ್ಮನು ನಿನಗೆ ನೆನಪಿಸಿಕೊಡ್ತಾನೆ. ಆಮೇನ್. ಮತ್ತು ಆ ವಾಕ್ಯ ನಿನಗೋಸ್ಕರ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಇಬ್ರಿಯರಿಗೆ ಬರೆದಿದ್ರು ಸಹ ಇಬ್ರಿಯರಂತೆ ಇರುವವರಿಗೋಸ್ಕರ ವಾಕ್ಯಗಳು. ಯಾರು ಇಬ್ರಿಯರು? ನಂಬರ್ 1, ಮಹಾಮೊಂಡರು. ಪಾಪ ಸಂತರಂಗೆ ಕುಂತವ್ರೆ, ಮಹಾಮೊಂಡರು. ನಂಬರ್ 2, ಇಬ್ರಿಯರ್ ಅಂದ್ರೆ ಇಸ್ರಾಯೇಲ್ ಎಂತವ್ರಂದ್ರೆ, ನಾವು ಹಿಂದಿಯಲ್ಲಿ ಲಕೀರ್ ಕ ಫಕೀರ್ ಅಂತೀವಲ್ಲ, ಸಬ್ಬತ್ ದಿನದಲ್ಲಿ ಕೆಲಸ ಮಾಡಬಾರ್ದಂದ್ರೆ ಕುಂತಲ್ಲಿಂದ ಹೇಳೋರಲ್ಲ ಇವರು. ಎಂತವ್ರಂದ್ರೆ, ಯೇಸು ಸ್ವಾಮಿ ಒಂದ್ಸಾರಿ ಹೇಳ್ತಾ ಇದ್ದಾನೆ ಸುಂದರವಾಗಿ, ಇನ್ನೂ ಚೆನ್ನಾಗಿದೆ, ಕಥಾರೂಪವಾಗಿ ಹೇಳ್ತಾನೆ ಕೇಳಿ, ಅರ್ಥ ಆಗುತ್ತೆ. ಯೇಸು ಸ್ವಾಮಿ ಒಂದ್ ದಿವಸ, ಯೇಸು ಸ್ವಾಮಿ ಬೈಬಲ್ ಅಲ್ಲಿ ಅಚಾನಕ್ ಆಕಸ್ಮಿಕವಾಗಿ ಏನು ಮಾಡಿಲ್ಲ, ಬೇಕಂತೆ ಮಾಡಿರೋದೆಲ್ಲ. ಹುಟ್ಟಿದ್ದೆ ಬೇಕಂತ ಹುಟ್ಟದ ನೋಡಿ, ಆಕಸ್ಮಿಕವಾಗಿ ಹುಟ್ಟದ್ನ ಬೇಕಂತೆ ಹುಟ್ಟಿದ. ಏನಂತ? ನನ್ನ ಜನರನ್ನ ರಕ್ಷಿಸಬೇಕಂತೆ. ಯಾವುದನ್ನ ಆಕಸ್ಮಿಕವಾಗಿ ಪೇಟೆಯಲ್ಲಿ ನಾನು ನಿನ್ನ ಬೆಳಿ ಪಾಸ್ಟರ್, ಅದು ಆಕಸ್ಮಿಕ. ಅವನು ಭೇಟಿ ಆದ್ರೆ ಆಕಸ್ಮಿಕ ಅಲ್ಲ, ನಿನ್ನನ್ನ ಪೇಟೆಯಲ್ಲಿ ಏನೋ ಹಿಡಿಲಿಕ್ಕೆ ಭೇಟಿಯಾಗ ಅವನು ಯಾವುದು ಆಕಸ್ಮಿಕ ಮಾಡಲ್ಲ. ಅವನು ಬೇಕಂತಲೇ ಸಬ್ಬತ್ ದಿನದಲ್ಲಿ ಇವರು 12, ನಮ್ಮ ಧಾರವಾಡ ಭಾಷೆಯಲ್ಲಿ ಹೇಳಲಿಕ್ಕೆ ಬಹಳ ಮಜಾ ಬರ್ತದೆ. ಈ ನನ್ನ ಮಕ್ಕಳು 12 ಮಕ್ಕಳಿಗೆ ಡಿಸೈಪಲ್ಸ್, ಶಿಷ್ಯರು, ಹೊಟ್ಟೆ ಹಸಿವಂಗೆ ತಿರುಗಾಡಿಸವನೆ. ಕರೆಕ್ಟ್ ಆಗಿ ಜವೆ ಗೋಧಿಯ ಹೊಲದಲ್ಲಿ ಬರೋದ್ರೊಳಗಡೆ ಕರೆಕ್ಟಾ ಹೆಂಗೆ ಹೊಟ್ಟೆ ಹಸಿದಿದೆ ಅಂದ್ರೆ ಅವ್ರಿಗೆ ಒಂದು ಕಡೆ ಮೋಶೆಯ ನಿಯಮ ಏನು, ಸಬ್ಬತ್ ದಿನದಲ್ಲಿ ನೀನು ಕೆಲಸ ಮಾಡಬಾರ್ದು ಅಂದ್ರೆ ಊಟನೂ ಮಾಡಬಾರ್ದ. ಈಗ ಯಹೂದರ ತಲೆ ನೋಡಿ, ತೆನೆಗಳನ್ನ ಮುರಿದ್ರೆ ಸಬ್ಬತ್ ದಿನದಲ್ಲಿ ಅವ್ರಿಗೆ ಅದು ಕೆಲಸ. ಏ ಪಾಪಿ, ಸಬ್ಬತ್ ದಿನದಲ್ಲಿ ನೀನು ಕೆಲಸ ಮಾಡಿದೆ ಅಂದ್ಬಿಡೋರು. ದೇವ್ರು ಹೇಳಿದ್ದೇನ, ಸಬ್ಬತ್ ದಿನದಲ್ಲಿ ನೀನು ಏನು ಕೆಲಸ ಮಾಡಬಾರ್ದು. ಇವರದನ್ನ ಏನ್ ಮಾಡೋದು, ಸಬ್ಬತ್ ದಿನದಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರ್ದು. ಅಂದ್ರೆ ಇವ್ರ ಲೆಕ್ಕ ಏನಂದ್ರೆ, ನೀವು ತೆನೆನ ಯಾವಾಗ ಮುರಿತೀರಾ, ಬೆಳೆ ಕೊಯ್ಯುವಾಗ ತಾನೆ. ಅದರ ಅರ್ಥ ಹೊಲದಲ್ಲಿರುವಂತ ತೆನೆಯನ್ನ ನೀನು ಮುರಿದ್ರೆ ಕೆಲಸ ಮಾಡಿದೆ, ನೀನು ಪಾಪಿ, ಕಾಣಿಕೆ ತಗೊಂಡು ಸಭೆಗೆ ಬಾ. ಎಲ್ಲದರಲ್ಲಿ ಇನ್ಕಮ್.
ಅದಕ್ಕೆ ಇವರು ಕೆಲಸ ಮಾಡಬಾರ್ದು ಅನ್ನೋದನ್ನ ಯಾವ ಕೆಲಸನೂ ಮಾಡೋದು, ಹಿಗ್ಗಿಸ್ಬಾರ್ದು, ಹಿಗ್ಗಿಸಿ ಎಲಾಸ್ಟಿಕ್ ಅದ ಹಿಗ್ಗಿಸಿ ದೊಡ್ಡದು ಮಾಡಿ. ಆಮೇನ್ ಏ ಸ್ವಾಮಿ ಭಯಂಕರ, ಅಯ್ಯೋ ದೇವ್ರೇ ಬೇಡ, ದೇವರೇ ಗೋವಾ ಬೇಡ ಅಂದ್ರೆ ಗೋವಾಕ್ಕೆ ಎದುಕ್ತಾನೆ, ದೇವರೇ ಬೆಳಗಾವಿ ಬೇಡ ಅಂದ್ರೆ ಬೆಳಗಾವಿಗೆ ಎದುಕ್ತಾನೆ. ಅದರ ಅರ್ಥ ನಮ್ಮ ವೈರಿ ಅಂತಲ್ಲ. ಯೇಸು ಸ್ವಾಮಿಗೆ ಒಂದು ದೇವರಿಗೆ ಒಂದು ಆನಂದ ಏನಪ್ಪಾ ಅಂದ್ರೆ, ಎಲ್ಲಿ ನೀನು ಸೋಲಿಲ್ಪಟ್ಟಿದೆಯೋ ಅಲ್ಲಿನೇ ನೀನು ಗೆಲ್ಲೋದನ್ನ ನೋಡ್ಬೇಕು. ಅದರಲ್ಲಿ ಅವನಿಗೆ ತುಂಬಾ ಆನಂದ. ಕೇಳ್ತಾ ಇದ್ದೀರಾ? ಆಮೇನ್. ಇವ್ರು ಚೆನ್ನಾಗಿ ಹೊಟ್ಟೆ ಹಸಿಯುವಂಗೆ ತಿರುಗಾಡಿಸೋನಮ್ಮ. ಇವ್ರಿಗೆ ಹೊಟ್ಟೆ ಹಸಿಬೇಕು, ಅದು ಸಬ್ಬತ್ ದಿನ ಆಗಿರ್ಬೇಕು, ಕರೆಕ್ಟಾಗಿ ಜವೆ ಗೋಧಿ. ಹೆಂಗಂದ್ರೆ ಈ ಒಂದು ನಾಯಿ ಮುಂದೆ ಚೆನ್ನಾಗಿ ಕುದಿಸಿ ಮಸಾಲೆ ಹಚ್ಚಿರೋ ಚಿಕನ್ ಎಲುಬಲ್ಲ ಮಾಂಸ ಇಟ್ಟು ಇವತ್ತು ಇಡೀ ದಿನ ನೀನು ತಿನ್ಬಾರ್ದು ನಂಗೆ, ಹೆಂಗಾಗಿರ್ಬಾರ್ದು. ಇವರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಜವೆ ಗೋಧಿ ಹೊಲದಲ್ಲಿ ಹೋಗ್ತಾ ಇದ್ದಾರೆ, ಇವ್ರ ಜೊತೆಗೆ ಯಹೂದ್ಯರು ದುರ್ಬಿನ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ಏನಾದ್ರೂ ಎಡವಟ್ಟಾಗುತ್ತೆ, ಇವರನ್ನ ಹಿಡಿಬೇಕು, ಕ್ರೂಜಿಗೆ ಹಾಕ್ಬೇಕು, ದುರ್ಬಿನ್ ಇಟ್ಟು ನೋಡ್ತಾ ಇದ್ದಾರೆ. ಇವ್ರು ಹೊಟ್ಟೆ ಹಸಿ ತಡಿಲಾರ್ದೆ ನಾವು ಈ ರೀತಿ ಅಂದ್ಕೊಳ್ಳೋಣ. ಇದು ಯಾವ ವರ್ಷನ್? ಇದು SNKJV, ಫಸ್ಟ್ ಸಂತೋಷ್ ಅವ್ರ KJV, ನಮ್ದೇ ಅನ್ನ. ಇದನ್ ಬಿಟ್ಟು ಹೊರಗೆ ಹೋಗಲ್ಲ. ಅಯ್ಯೋ ಪಾಪಿ ತಂದೆ ಸೆಷನ್ ಮಾಡ್ಕೊಂಡವನ. ಇಲ್ಲ ಹಂಗಲ್ಲ. ಪೇತ್ರ ಎಲ್ಲರಿಗೂ ಮುಂದೆ ನೋಡಿ, ಹಿಂಗೆ ಫ್ರೆಂಡಿಗೆ, ಯಾರು ಯೋಹಾನ ಫ್ರೆಂಡ್, ಖಾಸ್ ಫ್ರೆಂಡ್, ಲೈ ಹೊಟ್ಟಸ್ತೈತಾ ಅಂತ ಕೇಳ್ದ ಅಂದ್ಕೊಳ್ಳಿ. ಯೋಹಾನ ಸಾಲಿಡ್ ಹೊಡಸ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹಿಂಗೆ ಒಂದು ಲಟ್ ಅಂತ ಮುರಿದು ಅವ್ನ ಕೈಯಲ್ಲಿ ಕೊಟ್ಟ. ಅವನು ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಅಲ್ವಾ? ಅವನು ತಿಂದ ಕೂಡಲೇ ಪೇತ್ರನಿಗೂ ಲೈಸೆನ್ಸ್ ಸಿಕ್ತು. ಅವನು ಲಟ್ ಅಂತ ಮುರಿದು ಅವ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಈ ದುರ್ಬಿನ್ ಇದ್ವಲ್ಲ, ಪಟ್ ಅಂತ ಹಿಡಿದ್ರಲ್ಲೇ ಪಾಪಿಗಳ. ಏನಂತವ್ರೆ ವಾಕ್ಯದಲ್ಲಿ ಬರೆದು ಇವ್ರಿಗೆಲ್ಲ ಇದೆ. ನನಗೆ ಫೇಸ್ಬುಕ್ ಅಲ್ಲಿ ಯಾರೋ ಸಭೆದು ನನಗೆ ತೃಪ್ತಿ ಆಗುವಂಗೆ ಫೋಟೋಗಳನ್ನ ಫೇಸ್ಬುಕ್ ಅಲ್ಲಿ ಹಾಕಿದೆ. ಇಷ್ಟು ತಲೆ ಹೊಚ್ಕೊಂಡ್ರು, ಅವ್ರಿಗೆ ಎಲ್ಲಿ ತಲೆ ಕಾಣಿಸ್ತೋ ಗೊತ್ತಿಲ್ಲ. ಕೆಳಗಡೆ ಬರೆದ್ಬಿಟ್ರು ಕಮೆಂಟ್ ಅಲ್ಲಿ, ತಲೆ ಬೇಕು ಹಚ್ಕೊಳ್ದೆ ಇರೋರು ಬೋಳಿಸ್ಕೊಳ್ಬೇಕು ತಲೆಗೂ ಅಂದ್ಬಿಡ್ತಾನೆ. ತಲೆ ಉತ್ತರ ಕೊಡ್ಬೇಕಂತ ತುಂಬಾ ಆಸೆ ಆಯ್ತು. ನಿಮ್ದು ಸಭೆ ಆದ್ರೂ ಇದೆಯಾ ಅಂತ. ಎಲ್ಲದಕ್ಕೂ ಎಲ್ಲಿದ್ದು ತಗೊಂಡೋಗಿ ಎಲ್ಲ ಹಚ್ಚಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವ್ರು ಚೆನ್ನಾಗಿ ಅವನಿಗೆ ಕೇಳ್ಬಿಟ್ಟು, ಸಬ್ಬತ್ ದಿನದಲ್ಲಿ ಕೆಲಸ ಮಾಡಬಾರ್ದು, ನೀವು ಹೊಲದಲ್ಲಿ ಪ್ರವೇಶ ಮಾಡಿದ್ದೀರಾ, ತೆನೆಯನ್ನ ಮುರಿದಿದ್ದೀರಾ, ನೀವು ಅಸಡ್ಡೆ ಮಾಡ್ತೀರಾ ಅಂತ ನಿಯಮ ಹಾಕ್ಬಿಟ್ರ. ಯೇಸು ಸ್ವಾಮಿ ಬಹಳ ಚೆನ್ನಾಗಿ ಉತ್ತರ ಕೊಟ್ರ. ಎಲ್ರಿಗೆ ಗೊತ್ತಿದೆ ತಾನೆ ಇದು? ಈ ವಾಕ್ಯ ಎಲ್ರಿಗೂ ಗೊತ್ತಿದೆ ತಾನೆ? ಆಮೇನ್, ಆಮೇನ್, ಆಮೇನ್. ಹೇಳೋದ್ರ ಅರ್ಥ ಏನು? ಯಹೂದ್ಯರು ಎಂತ ತಲೆಯವರು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈಗ ಅವ್ರಿಗೆ ಬರೆದ ಪತ್ರಿಕೆ ನೀವು ಓದ್ತಾ ಇರ್ತೀರಾ ಅಂದ್ರೆ ನೀವು ತಗೊಳ್ಬಾರ್ದಂತ ಅಲ್ಲ. ನೋಡೋಣ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಕ್ರಿಯೆಗಳು ಅಂದೆ. ಯಹೂದ್ಯರಿಗೆ ಇವೇ ಮಹಾಕ್ರಿಯೆಗಳು, ಶುದ್ಧಾಚಾರದ ಕ್ರಿಯೆಗಳು. ಮನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ಕಾಲನ್ನ ತೊಳ್ಕೊಳ್ಬೇಕು. ಅದಕ್ಕೆ ಯೇಸು ಸ್ವಾಮಿಯ ಮೊದಲನೇ ಮಹತ್ ಕಾರ್ಯದ ಬಗ್ಗೆ ಓದ್ಕೊಳ್ತೀವಿ. ಏನಂತ ಓದ್ಕೊಳ್ತೀವಿ? ಆತನು ಕಾನಾ ಪಟ್ಟಣದಲ್ಲಿ ಒಂದು ಮದುವೆಗೆ ಹೋಗಿರಲಾಗಿ ಅಲ್ಲಿ ಯಹೂದ್ಯರ ಶುದ್ಧಾಚಾರದ ಪ್ರಕಾರ ಮನೆಯ ಹೊರಗಡೆ 7 ಕಲ್ಲಿನ ಬಾಳೆಗಳಲ್ಲಿ ನೀರನ್ನ ಹಾಕಿಟ್ಟಿದ್ರು. ಈ ಯಹೂದ್ಯರ ಶುದ್ಧಾಚಾರದ ಪ್ರಕಾರ ಕಲ್ಲಿನ ಬಾಣೆಗಳು ಅಂದ್ರೆ ಏನು? ಮದುವೆಗೆ ಹೋದವರು ನಿಮ್ಮಂಗೆ ಸೂಟ್ ಆಗಿ ಒಳಗಡೆ ಹೋದ್ರೆ ಮುಗದೆ ಹೋಯ್ತು. ನಿನ್ನಂತ ಪಾಪಿನೇ ಹುಟ್ಟಿಲ್ಲ. ನೀನು ರೆಮೆಂಡ್ಸ್ ಹಾಕಿದ್ರು ಚಿಂತೆ ಇಲ್ಲ, ಬ್ಲ್ಯಾಕ್ ಬೆರ್ರಿ ಶೂಸ್ ಹಾಕಿದ್ರು ಚಿಂತೆ ಇಲ್ಲ. ಹೊರಗಡೆ ಬಿಟ್ಟು ಆ ಕಲ್ಲಿನ ಬಾನೆಯಿಂದ ನೀರನ್ನು ತಗೊಂಡು ಕಾಲು ತೊಳ್ಕೊಳ್ಬೇಕು. ಅಯ್ಯೋ ಎಂತ ಪರಿಶುದ್ಧ ಇವನು. ಮನಸ್ಸಲ್ಲಿ ಬೇಕಿದ್ರೆ ಕರಿ ತುಂಬಿಕೊಂಡಿರ್ಲಿ, ಮನಸ್ಸಲ್ಲಿ ಬೇಕಿದ್ರೆ ವ್ಯಭಿಚಾರ ತುಂಬಿಕೊಂಡಿರ್ಲಿ. ಈಗ ಅರ್ಥ ಆಗ್ತದೆಯಾ ಪತ್ರಿಕೆಯ ಮೂಲ ಆಧಾರ ಹೇಗಿದೆ ಅಂತ? ಕಾಲು ತಗೊಂಡೇ ಒಳಗಡೆ ಹೋಗ್ಬೇಕು. ಈ ಪತ್ರಿಕೆಗಳ ಆಧಾರ ಅರ್ಥ ಆಗ್ತಾ ಇದೆಯಾ ಈಗ? ಅದಕ್ಕೋಸ್ಕರ ಬರೆದಂತ ಪ್ರತಿಯೊಂದು ಪತ್ರಿಕೆ ಆ ಕಾಲದ ಸಮಯಕ್ಕೆ, ಆ ಜನರ ಬುದ್ಧಿಗೆ, ಪರಿಸ್ಥಿತಿಗಳಿಗೆ ತಕ್ಕಂತೆ ಬರೆಯಲಾಯಿತು. ಈಗ ಒಬ್ಬ ಶಾಣ ವ್ಯಕ್ತಿ ಎದ್ದು ನಿಂತ್ಕೊಂಡು ಹೇಳ್ತಾನೆ ನನಗೆ, ಹಾಗಾದ್ರೆ ಪಾಸ್ಟ್ರೇ ಬೈಬಲ್ ಔಟ್ಡೇಟೆಡ್,
ನಾನು ಹೇಳ್ತೀನಿ, ಆ ಬೈಬಲ್ ಔಟ್ಡೇಟ್ ಆಗಿದ್ರೆ ಅಂತ ಬುದ್ಧಿ ಉಳ್ಳವರು ಭೂಮಿ ಬಿಡಬೇಕು. ಹೇಗಂತೀರಾ? ಎಲ್ಲಿವರೆಗೆ ಆ ರೀತಿಯ ಬುದ್ಧಿಗಳು, ಆ ರೀತಿಯ ಬುದ್ಧಿಜೀವಿಗಳು ಬೆಳೀತಾ ಇರ್ತದೋ ಅಲ್ಲಿವರೆಗೆ ಈ ವಾಕ್ಯ ಮಾತಾಡ್ತಲೇ ಇರ್ತದೆ. ಅದು ಒಂದು ವೇಳೆ ನಂಬಿಕೆಯ ಬಗ್ಗೆ ಇದ್ರೆ, ನಂಬಿಕೆ ಉಳ್ಳವನಿಗೆ ಇದು ನಂಬಿಕೆಯನ್ನ ಮಾತಾಡ್ತಲೇ ಇರ್ತದೆ. ಅದು ಒಬ್ಬ ಪಾಪಿಯಾಗಿದ್ರೆ ಪಾಪಿಯ ಬಗ್ಗೆ ವಾಕ್ಯ ಮಾತಾಡ್ತಲೇ ಇರ್ತದೆ. ಅದು ಒಬ್ಬ ಮೋಸಗಾರನಾಗಿದ್ರೆ ಮೋಸದ ಬಗ್ಗೆ ವಾಕ್ಯ ಮಾತಾಡ್ತಲೇ ಇರ್ತದೆ. ಒಂದು ವೇಳೆ ನೀನು ಬುದ್ಧಿಜೀವಿ, ನನಗೆ ಇದನ್ನು ಔಟ್ಡೇಟ್ ಆಗಿದೆ ಅಂತ ಅದಾಗಿದ್ರೆ ಅದರರ್ಥ ಇದರಲ್ಲಿರುವ ವಿಷಯಗಳಿಲ್ಲದಂತ ಜೀವಿತವನ್ನ ನೀನು ಜೀವಿಸೋನಾಗಿರ್ಬೇಕು. ಸಾಧ್ಯವೇ ಇಲ್ಲ. ಎಲ್ಲಿವರೆಗೆ ಅಂತ ಬುದ್ಧಿಜೀವಿಗಳು ಉಂಟು ಅಲ್ಲಿವರೆಗೆ ದೇವರ ವಾಕ್ಯದ ಸತ್ಯತೆ ಉಂಟು. ಇದು ಒಂದು ವಾರದಲ್ಲಿ ಮುಗಿಯೋದಲ್ಲ. ನಾನು ಮುಂದಿನ ವಾರ ಮತ್ತೆ ಮುಂದುವರಿಸ್ತೀನಿ. ಮುಂದಿನ ವಾರ ಅಲ್ಲ, ಬರೋ ವಾರದಲ್ಲಿ ಮತ್ತೆ ವರಿಸ್ತೀನಿ. ಒಂದು 3-4 ವಾರ ಆದ್ರೆ ಕಲ್ಕೊಳ್ತೀವಿ. ಯಾಕಂದ್ರೆ ನಾವು ನಂಬಿಕೆಗೆ ಆಧಾರವನ್ನು ನೋಡ್ಕೊಳ್ಳಿಕ್ಕೆ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಪೌಲ ಈಗ ಒಂದೊಂದು ವಚನಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಅದಕ್ಕೆ ಯೇಸುಸ್ವಾಮಿ ಮುಂದೆ ಒಬ್ಬ ಸ್ತ್ರೀಯನ್ನು ಎಳ್ಕೊಂಡು ಬರ್ತಾವ್ರೆ. ಮೋಶೆಯ ಧರ್ಮಶಾಸ್ತ್ರ ಹೇಳ್ತದೆ, ವ್ಯಭಿಚಾರ ಮಾಡುವಾಗ ಸಿಕ್ಕರೆ, ಅಂದ್ರೆ ಕಣ್ಣು ಹಿಂದೆ ಮಾಡಿದ್ರೆ ದೇವ್ರಿಗೆ ಗೊತ್ತಾಗಲ್ಲ ನೋಡು ಅಲ್ವಾ? ಇವ್ರ ಲೆಕ್ಕ ನೋಡಿ, ವ್ಯಭಿಚಾರ ಮಾಡುವಾಗ ಒಬ್ಬ ಸ್ತ್ರೀ ಸಿಕ್ಕರೆ ಅವಳನ್ನ ಕಲ್ಲೊಡೆದು ಕೊಲ್ಲಬೇಕಂತ ನಮ್ಮ ಧರ್ಮಶಾಸ್ತ್ರ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ. ಯೇಸುಸ್ವಾಮಿ ತಿರುವಿದ್ದು ಒಂದೇ ಚಿಕ್ಕ ಚಾವಿ. ಏನು? ನಿಮ್ಮಲ್ಲಿ ಪಾಪವೇ ಮಾಡದಂತ ಒಬ್ಬನಿದ್ರೆ ಮೊದಲೇ ಕಲ್ಲಲ್ಲಿ ಹಾಕ್ಲಿ ರೀ. ದೇವರಿಗೆ ಬಹಿರಂಗ ಸಂಬಂಧ ಇಲ್ಲ. ಆತನ ಹೇಳಿದ್ದೇನೆಂದ್ರೆ, ಅವಳು ಬರೀ ಹೊರಗಡೆ ನಿಮಗೆ ಕೈಯಲ್ಲಿ ಸಿಕ್ಕವಳೆ, ಆದ್ರೆ ನಿಮ್ಮ ಒಳಗಡೆ ಪ್ರತಿದಿನ ಇದು ವ್ಯಭಿಚಾರ ಆಗ್ತಾ ಇದೆ ಅಂತ ಅವನು ಹೇಳಿದ್ದು. ಅದನ್ನೆಲ್ಲ ಅವನು ಹೇಳಿದ್ದು. ಯಾರಾದ್ರಿಗೆ ಅರ್ಥ ಆಯ್ತಾ? ಹಾಗಾದ್ರೆ ಅದು ರೋಮ ಆಗಿರ್ಲಿ, ಅದರಲ್ಲಿ ಒಂದು. ಹಾಗಾದ್ರೆ ನಾವೀಗ ಎಲ್ಲದರಾದ್ರೂ ಸ್ಟಾರ್ಟ್ ಮಾಡ್ಬೇಕಲ್ಲ. ಪಾಸ್ಟ್ರೇ, ಈ ಪತ್ರಿಕೆಗಳನ್ನ ಈಗ ಹಾಗಾದ್ರೆ ಓದ್ಕೊಳ್ಳೋದು ಅಂತ ಈಗ ಅರ್ಥ ಆಗಿದ್ರೆ ಎಲ್ಲಿಂದಾದ್ರೂ ಓದ್ಕೊಳ್ಳಿಕ್ಕಾದ್ರೂ ಸ್ಟಾರ್ಟ್ ಮಾಡ್ಬೇಕಲ್ಲ. ಈಗ ಪಾಪ ಸಿಸ್ಟರ್ ಸಾಕಾಗಿ ಮುಂದೆ ಬಿಡಿ ಗಾಡಿ, ಆಮೇನ್ ತಗೊಳ್ಳಿ ನಿಮ್ಮ ಆಮೇನ್. ಈ ಅಪ್ಪ ಆಮೇನ್ ಅಂದ್ರೆ ಗಾಡಿನೇ ಬಿಡಲ್ಲ, ಸುಮ್ಮನೆ ಕೊಟ್ರಾಯ್ತತ್ಲಾಗ ಆಮೇನ್. ಎಷ್ಟು ಬೇಕು ಆಮೇನ್, ಇನ್ನೊಂದು ಹೇಳ್ಬೇಕು ಆಮೇನ್, ತಗೊಳ್ಳಿ. ನೀರು ಕೊಡ್ರಪ್ಪ ಕುಡಿಲಿಕ್ಕೆ. ಯಾರಾದ್ರೂ ಹಾಲಲ್ಲಿ ಎಂದಾಗ ಹೇಳ್ತೀರಾ? ನೋಡ್ಕೊಳ್ಳೋಣ. ಯಾರು ಸತ್ಯವೇದ ತಂದಿದ್ದೀರಾ, ಆದ್ರೆ ತೆಗಿಬೇಡಿ. ಕಾರಣ ಒಂದೇ ಒಂದು ಕಾರಣ ಬಂತು ನೋಡು. ಸತ್ಯವೇದ ತಗೊಂಡ್ ಬಾ ಇವತ್ತು ತಂದಿದ್ದೀನಿ, ತೆರೆಯೋಣ ಅಂತ ಖುಷಿ ತೆಗಿಬೇಡ, ತೆಗೀರಿ. ಯಾಕೋಬನ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ಹುಡುಕಿದ್ದೀರಾ? ಯಾಕೋಬನ ಪತ್ರಿಕೆ ನಾನು ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಹಲ್ಲೆಲೂಯ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಇಷ್ಟು ಸುಂದರವಾಗಿ ನಾವು ಕಲ್ತ್ಕೊಳ್ಳಿಕ್ ಹೋಗ್ತೀವಿ. ಎಷ್ಟು ಜನರಿಗೆ ಕಲ್ತ್ಕೊಳ್ಳಿಕ್ ಮನಸ್ಸಿದೆ? ಆಮೇನ್. ಈ ಕನ್ನಡ ಭಾಷೆ ಬಹಳ ಗಲಿಬಿಲಿ ಅಲ್ಲ, ಸುಂದರವಾದದ್ದು. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ರೂಪ. ಇಲ್ಲಿ ಕಲ್ತ್ಕೊಳ್ಳೋದಂದ್ರೆ ಕಲ್ಲೆತ್ತುಕೊಳ್ಳೋದು, ಆ ಕಡೆ ಸೌತಲ್ಲಿ ಹೋಗಿ ಕಲ್ತ್ಕೊಳ್ಳೋದಂದ್ರೆ ಬೆರೆತ್ಕೊಳ್ಳೋದು. ಅವ್ರ ಜೊತೆಗೆ ಕಲ್ತ್ಕೊಂಡು ಈ ಮನೆ ಕಟ್ಟು. ಏನ್ ಕಲಿಯೋದು, ಏನ್ ಕಟ್ಟೋದು? ಬೆರೆತ್ಕೊಳ್ಳೋದಕ್ಕೆ ಕಲ್ತ್ಕೊಳ್ತಾರೆ ಅಲ್ವಾ? ಇದ್ದೀರಾ ಯಾಕೋಬನ ಪತ್ರಿಕೆಯಲ್ಲಿ? ಯಾರು ಬರೆದಿರೋದು? ಅಲ್ಲಿ ನಮ್ಮವರು. ಯಾರು ಬರೆದಿರೋದು? ಈಗ ಯಾರಿಗೆ ಬರೆದಿರೋದು ನೆನಪಿರಲಿ, ಯಾಕೋಬನು ಸಹ ಇಬ್ರಿಯರಿಗೆ ಬರೆದಿರೋದು. ಯಹೂದ್ಯರಲ್ಲಿ ರಕ್ಷಣೆ ಹೊಂದಿದಂತ ವಿಶ್ವಾಸಿಗಳಿಗೆ ಬರೆದಿರೋದು. 14ನೇ ವಚನ ನೋಡಿ. ಯಾರಾದ್ರೂ ಕನ್ನಡದಲ್ಲಿ 14ನೇ ವಚನದಿಂದ ಓದ್ತೀರಾ? ನನ್ನ ಸಹೋದರರೇ, ಕೇಳ್ತಾ ಇದ್ದೀರಾ? ಅಲ್ಲಿ ಓದ್ತಾ ಇದ್ದೀರಾ? ನನ್ನ ಸಹೋದರರೇ. ಒಬ್ಬನು, ಇದೊಂದೇ ವಚನವನ್ನ ಸ್ವಲ್ಪದರಲ್ಲಿ ಬಿಡಿಸ್ಕೊಂಡು ಇವತ್ತು ಮುಗಿಸ್ಕೊಳ್ಳೋಣ. ಮುಂದಿನ ವಾರಗಳಲ್ಲಿ ಇನ್ನೂ ಆಳವಾಗಿ
ದೇವರ ವಾಕ್ಯವನ್ನು ಯಾವ ರೀತಿ ಸಮೃದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕೆಂಬುದನ್ನು ಕಲ್ತ್ಕೊಳ್ಳೋಣ. ನನ್ನ ಸಹೋದರರೇ, ಒಬ್ಬನು ಹ, ತನಗೆ ಎಲ್ಲರೂ ಅಲ್ಲಿದ್ದೀರಾ? ಫಾಲೋಯಿಂಗ್. ಒಬ್ಬನು ತನಗೆ ತನಗೆ ನಂಬಿಕೆಯುಂಟೆಂದು ನಂಬಿಕೆ ಉಂಟು. ನೋಡಿ, ಒಬ್ಬನು ನನಗೆ ನಂಬಿಕೆ ಇದೆ ಅಂತ ಹೇಳಿಕೊಂಡು ತಕ್ಕ ಕ್ರಿಯೆಗಳವನಾಗಿದ್ದರೆ ತಕ್ಕ ಕ್ರಿಯೆಗಳು ಇಲ್ಲದವನಾಗಿದ್ದರೆ ನಂಬಿಕೆ ಇದೆ. ಒಂದು ನಿಮಿಷ ನೋಡಿ, ನಮ್ಮಲ್ಲೆಲ್ಲರೂ ಬೈ ಫೇತ್ ಬೈ ಫೇತ್, ನಂಬಿಕೆ ಇಲ್ಲದ, ಕ್ರಿಯೆಗಳಿಲ್ಲದ. ಪಾಸ್ಟ್ರ್ ಇದೇನು ಎಕ್ಸಾಂಪಲ್ ಅಂದ್ರೆ ನಾವೆಲ್ಲ ಕೊಡ್ಬೇಕು, ಏನು ಕೊಡಬೇಡಿ, ತಡಿ. ಯಾವ ನಂಬಿಕೆ, ಯಾವ ಕ್ರಿಯೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಮೆಲ್ಲಗೆ ಆಗ್ಬೋದಾ? ಮೆಲ್ಲಗೆ ಅರ್ಥ ಮಾಡಿಕೊಳ್ಳೋಣ. ಇನ್ನೊಂದ್ಸಾರಿ ಅದನ್ನು ರಿಪೀಟ್ ಮಾಡಿ, ಬೇಗನೆ. ನನ್ನ ಸಹೋದರರೇ, ಬೇಗ. ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ನನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳು ಇಲ್ಲದಿದ್ದರೆ ಪ್ರಯೋಜನವೇನು? ಪ್ರಯೋಜನ ಏನು? ಇನ್ನು ಇದ್ದೀರಾ? ಇದನ್ನ ವಿವರಣೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. कितने साल से यीशु मसीह में है? 10 साल पहले, 15 साल पहले आप यीशु मसीह में विश्वास करते थे? ಮೈಕ್ ಕೊಡ್ರಲ್ಲೋ ರೇ, ಬೇಗ ಬೇಗ ಕೊಡ್ರೋ. ದೇವ್ರೆ, ಹಿಡಿ ಬರ್ರಿ ಇಲ್ಲಿ. ಹಿಡಿ ಬರ್ರಿ, ಬೇಗ ಬಾ, ಬೇಗ ಬೇಗ. ಈಗ ಇವ್ರು ಹೇಳೋ ಪ್ರಕಾರ ರಕ್ಷಣೆ ಹೊಂದಿ 10 ವರ್ಷ ಆಯ್ತು. ಕರೆಕ್ಟ್? ಎಷ್ಟು ವರ್ಷ ಆಯ್ತು? ಈಗ ಅವ್ರಿಗೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, 15 ವರ್ಷ ಯೇಸುಸ್ವಾಮಿನ ಬಳಿ 10 ವರ್ಷ ಆಯ್ತು. 15 ವರ್ಷದ ಹೊಂದೆ ಯೇಸುಸ್ವಾಮಿ ನಂಬಿದ್ರ? ಯೇಸುಸ್ವಾಮಿ ಮೇಲೆ ನಂಬಿಕೆ ಇತ್ತಾ? ಅವ್ರು ವಿಶ್ವಾಸಸ್ಥಾನ ಅಲ್ವಾ? ಓಕೆ. 15 ವರ್ಷದಿಂದ ಕುಡಿತಾ ಇದ್ರಿ? ನಾಚ್ಕೋಬೇಡಿ. ಪೀತಾ कितने पीते थे? कोई टेंशन? एक बोतल, सिर्फ एक ही बोतल दिन में बस काफी होता था? नहीं, रात को पीता था. रात को पीता था. लेकिन यीशु मसीह के ऊपर विश्वास था. अभी पीते? नहीं. क्यों? वचन मालूम नहीं था. यीशु मसीह के ऊपर विश्वास है और वचन मालूम नहीं था. देखते हैं. 15 ವರ್ಷದ ಹಿಂದೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇತ್ತು, ಆದ್ರೆ ಎಣ್ಣೆನೂ ಇತ್ತು. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂಗೆ, ಅದಕ್ಕೆ ಯಾವುದೇ ಫಲ ಇಲ್ಲ. ಆದ್ರೆ 10 ವರ್ಷಗಳ ಹಿಂದೆ ಈಗ ಯೇಸು ಸ್ವಾಮಿಯನ್ನ ನಂಬದ ಮೇಲೆ ಅವ್ರಿಗೆ ವಾಕ್ಯದ ಪರಿಚಯ ಆಯ್ತು. ಪರಿಚಯ ಆದಾಗ ಅವ್ರಿಗೆ ತಿಳಿದು ಬಂತು, ಬರೀ ನಂಬಿಕೆ ಉಪಯೋಗ ಆಗಲ್ಲ, ಆ ನಂಬಿಕೆ ಜೊತೆಗೆ ಕ್ರಿಯೆ ಸೇರ್ಕೊಳ್ಬೇಕು. ಇವತ್ತು ರಾತ್ರಿ ಬಾಟಲ್ ತಗೊಂಡು ಹೋಗ್ರಿ ಮನೆಗೆ, ಇಡೀ ರಾತ್ರಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಕಳಿಸ್ತಾರೆ. ಹುಷಾರ್. ಹಲೋ, ಒಂದು ನಿಮಿಷ. ವ್ಯತ್ಯಾಸ ಅರ್ಥ ಆಯ್ತಾ? ಇದು ಬರೀ ಪ್ರಾರಂಭ ಆಯ್ತು ಇವತ್ತು. ಇದು ಬರೀ ಗುಣಗಳ ಬಗ್ಗೆ ಅಲ್ಲ, ಆಮೇಲೆ ಗುಣಪಡಿಸುವಿಕೆಗಳ ಬಗ್ಗೆ, ಮಹತ್ ಕಾರ್ಯಗಳ ಬಗ್ಗೆ. ಒಂದು ವೇಳೆ ಈ ನಂಬಿಕೆಗೆ ಇವರು ಆ ಚಟವನ್ನ ಬಿಡೋದು ಕ್ರಿಯೆ ಆಗಿದ್ರೆ, ಗುಣ ಹೊಂದುವುದಕ್ಕೂ ಒಂದು ನಂಬಿಕೆಗೆ ಕ್ರಿಯೆ ಉಂಟು. ನೀನು ಗುಣ ಆಗ್ಬೇಕಂದ್ರೆ ಆ ನಿನ್ನ ಗುಣಪಡಿಸುವಿಕೆ ನಂಬಿಕೆಗೆ ಒಂದು ಕ್ರಿಯೆ ಬೇಕು. ಪ್ರತಿಯೊಂದು, ಯಾಕಂದ್ರೆ ನಂಬಿಕೆ, ಕ್ರಿಯೆಗಳಿಲ್ಲದ ನಂಬಿಕೆ. ಥ್ಯಾಂಕ್ ಯು ಭಯ್ಯ, ಬುರಾತನೇ ಮಾಡಿನ. ಸಾರಿ, ಭಾಳ ಜೋಕ್ ಮಾಡ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ನಾವು ಸಾರಿ ಅಗೇನ್, ಐ ಆಮ್ ಕಮಿಂಗ್ ಬ್ಯಾಕ್ ಟು. ಗೋವಾದಿಂದ ಬರ್ತಾ ಇದ್ವಿ, ಏನೋ ಮಗಳು ಇಲ್ಲಿ ಓದ್ತಾಳೆ, ರಜೆಗೆ ಹೋಗಿದ್ಲು, ಅವಳನ್ನು ಕಾಲ್ ಹಾಕೊಂಡ್ ಬರ್ತಾ ಇದ್ವಿ. ಕಾರಲ್ಲಿ ಒಮ್ಮೆ ಡಾಡಾ ಮಂಗ್ಯ, ಸೀದಾ ಮಂಕಿ,
ಅಲ್ಲಿ ಗಿಡಗಳಿದೆ, ಚೆನ್ನಾದ ಬೀದಿ ಇದೆ, ರಸ್ತೆ ಇದೆ, ಯಾವುದು ಅದನ್ನ ಅಟ್ರಾಕ್ಟ್ ಮಾಡಲಿಲ್ಲ. ಈ ಮಂಗ್ಯನಾಟ, ನಮ್ಗೆಲ್ಲ ಹೇಳ್ದ ಮಂಗ್ಯನಾಟ, ಸಡನ್ಲಿ ಮಂಗ್ಯ ಹುಚ್ಚ ಮಂಗ್ಯ ತರ ಬೈತೀವಲ್ಲ, ಹಂಗೆ ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡಲಿಕ್ಕೆ ನಾವು ಸಹ ನಮ್ಮ ಸ್ವಮರ್ಯಾದೆಯನ್ನು ಬಿಟ್ಟು ಕೆಲವೊಂದು ಸಾರಿ ನಾವು ಉದಾಹರಣೆಗಳ ಮೂಲಕವೂ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋರಾಗಿ ಅರ್ಥ ಮಾಡಿಸ್ಬೇಕಾಗ್ತದೆ. ಅದರ ಅರ್ಥ ನಮ್ಮನ್ನು ಆ ರೀತಿ ಅಳಿಲಿಕ್ಕೆ ಹೋಗಬೇಡಿ. ವ್ಯತ್ಯಾಸ ಅರ್ಥ ಆಯ್ತಾ? ವ್ಯತ್ಯಾಸ ಅರ್ಥ ಆಯ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತಾನೆ? ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತ ಹಾಗೆ. ಈಗ ಮುಂದಿನ ವಚನ ತಗೊಂಡು ಎರಡನ್ನು ಅಕ್ಕಪಕ್ಕದಲ್ಲಿಟ್ಟು ಅಳಿಬೇಕು, ಆದ್ರೆ ಈಗ ಸಮಯ ಆಗ್ತಾ ಇದೆ. ಅದಕ್ಕೋಸ್ಕರ ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡ್ಕೊಳ್ತೀನಿ. ಆಗ್ಬಹುದಾ? ಎಷ್ಟು ಜನರಿಗೆ ತುಂಬಾ ಬೇಸರ, ಏನಪ್ಪ ಹಿಂಗ್ ಮಾಡ್ತಾ ಇರ್ತಾರೆ ಅಂತ. ಹೂನು ಅನ್ನಲ್ಲ, ಹಾನು ಅನ್ನಲ್ಲ, ನೀವೇ ತಿಳ್ಕೊಳ್ಳಿ. ನಮ್ಮ ಮುಖ ನೋಡಿ, ಏನ್ ಕೇಳ್ತೀರಾ? ನಮ್ಮ ಏನ್ ಹೇಳೋದು, ನೀವಲ್ಲ, ಏನೋ ಹಣೆ ಬರ ಅನ್ಲಿಕ್ಕೆ ಬರಲ್ಲ, ಯಾಕಂದ್ರೆ ನಾವು ಹಣೆ ಬರದವರಲ್ಲ, ನಾವು ಹಣೆ ಬರಹದವರು, ಹಣೆ ಬರಹವನ್ನ ಬರೆಸಿಕೊಂಡವರು. ಹುಟ್ಟಿನಿಂದ ಬಂದಿದ್ದಲ್ಲ, ಕ್ರಿಸ್ತನಲ್ಲಿ ನಾವು ಅದನ್ನ ಬರೆಸಿಕೊಂಡವರು. ಆಮೇನ್, ಆಮೇನ್, ಆಮೇನ್. ಈ ವಾಕ್ಯನ ನೀನು ಬೇಗ ಬೇಗ ಓದ್ಬೇಕು. ಬೇಗ ಅಂದ್ರೆ 10 ಸಾರಿ ಬೇಗ ಓದಲ್ಲ. ನನ್ನ ಒಬ್ಬ ಸಹೋದರನಿಗೆ ಇಲ್ಲವೇ? ಹಾ ನೋಡಿ ಏನಂತ. ಈಗ ಇದನ್ನ ಓದುವಾಗ ಯಾರು ಯಾವುದೇ ನಿರ್ಣಯಕ್ಕೆ ಬರಬೇಡಿ. ಇದು ಗುಣಗಳ ಬಗ್ಗೆ ಅಲ್ಲ, ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಯಾರು ಯಾವುದೇ ನಿರ್ಣಯಕ್ಕೆ ಬರಕೂಡದು. ಆಗ್ಬಹುದಾ? ಪಕ್ಕದವ್ರಿಗೆ ಹೇಳ್ರಿ, ನಿರ್ಣಯಕ್ಕೆ ಬರಬೇಡ. ತಿಳಿಲೇ ಇಲ್ಲ. ಪಕ್ಕದವ್ರಿಗೆ ಯಾವುದೇ ನಿರ್ಣಯ ಮಾಡಬೇಡ. ಓದಪ್ಪ. ಒಬ್ಬ ಸಹೋದರಿಗೆ, ಒಬ್ಬ ಸಹೋದರನ ಸಹೋದರನಿಗೆ ಅಥವಾ ಇಲ್ಲವೇ ಸಹೋದರಿಗೆ ಬಟ್ಟೆಯು, ಮನೆಗೆ ಚರ್ಚಿಗೆ ಬಂದವ್ರೆ, ನಮ್ಮ ಮಧ್ಯದಲ್ಲಿ ಆಲೆಗೆ ಬಂದವ್ರೆ, ಅವರಿಗೆ ತೊಟ್ಕೊಳ್ಳಿಕ್ಕೆ ಸರಿಯಾದ ಬಟ್ಟೆನೇ ಇಲ್ಲ. ಆ ದಿನದ ಆಹಾರವು ಇಲ್ಲದೆ ಇರುವಾಗ ಅವರಿಗೆ ಊಟ ಮಾಡ್ಲಿಕ್ಕೂ ಇಲ್ಲ. ಒಬ್ಬ ಸಹೋದರನಿಗೆ ಇಲ್ಲ, ಒಬ್ಬ ಸಹೋದರಿಗೆ ಬಟ್ಟೆಯು, ಆ ದಿನದ ಆಹಾರವು, ಆ ದಿನ ಬರಲಿಲ್ಲ, ಆ ದಿನದ ಆಹಾರವೂ ಇಲ್ಲದೆ ಇರುವಾಗ, ಇವತ್ತು ಸಂಡೇ ಯಾರೋ ಒಬ್ರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ, ನೀವು ಅವ್ರನ್ನ ಭೇಟಿ ಆಗುವಾಗ ಇದನ್ನ ನೀವು ನಿರ್ಣಯಕ್ಕೆ ಬರಬೇಡಿ, ಸ್ವಲ್ಪ ತಾಳ್ಕೊಂಡಿರಿ, ಹೇಳ್ತಾ ಇದ್ದೀನಿ. ಆಮೇನ್. ಅವರನ್ನ ನೋಡಿ ಏನಂತೆ, ಈಗಾದ್ರೂ ಓದ್ತೀರಾ? ಪೂರ್ಣ ಲೈನು ಓದಿ ಬೇಗ. ಅವರನ್ನ ನೋಡಿ, ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ, ಅವರಿಗೆ ಚರ್ಚ್ ಬಿಟ್ಟ ಮೇಲೆ ಪಾಪ ಇಲ್ಲೇ ಒಂದ್ ಸ್ವಲ್ಪ ನನ್ನ ಜೊತೆಗೆ ಬಾ ಅಂತ ಪಕ್ಕನೆ ಹೋಟೆಲ್ ಇದೆ, ಕರ್ಕೊಂಡು ಹೋಗಿ ಕೂತ್ಕೊಂಡವ್ರಿಗೆ ಊಟನೂ ಮಾಡಿಸಲ್ಲ, ಹೊತ್ಕೊಳ್ಳಿಕ್ಕೂ ಏನು ಕೊಡಲ್ಲ. ನಿರ್ಣಯಕ್ಕೆ ಬರಬೇಡಿ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ತಾಳಕ್ಕೆ ಇರಲಿ. ಸಮಾಧಾನದಿಂದ ಹೋಗಿರಿ. ಅವರಿಗೆ ಅದ್ರ ಬದಲು ಬಾಯಿಂದ ಸಮಾಧಾನದಿಂದ ಏನಂತ ಹೇಳ್ತಾರಂತೆ, ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗ್ರಿ. ಸುಮ್ಮನೆ ಅವ್ರಿಗೆ ಕೈ ಕೊಟ್ಟು ಸಮಾಧಾನದಿಂದ ಹೋಗ್ರಿ. ಬೆಂಕಿ ಕಾಯಿಸ್ಕೊಳ್ರಿ. ಮನೆಯೊಳಗೆ ನ್ಯೂಸ್ ಪೇಪರ್ ಏನಾದರೂ ಇರ್ತದ, ಸ್ವಲ್ಪ ಬೆಂಕಿ ಕಾಯಿಸ್ಕೊಳ್ರಿ. ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಳ್ರಿ, ಏನಾಗುದಿಲ್ಲ, ನಾವು ನಿಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತೀವಿ ಎಂದು ಬರೀ ಮಾತುಗಳು. ನಿಮ್ಗೆ ಆಗಲೇ ವಚನ ಕೊಟ್ಟಿದ್ದೀನಿ, ಬೈಬಲ್ ಅಲ್ಲಿ ಇದೆ, ಅಲ್ಲಿ ಬರೀ ಮಾತು ಹೇಳಿದರೆ ಪ್ರಯೋಜನ ಏನು? ಮುಂದೆ ಮೊದಲನೇ ಶಬ್ದ ಏನ್ ಹೇಳ್ತದೆ ನೋಡಿ, ಎಲ್ಲರೂ ಹೇಳಿ. ನೆಕ್ಸ್ಟ್ ಅದ್ರ ಮೊದಲನೇ ಶಬ್ದ ನೋಡಿ ನಿಮ್ಮ ಬೈಬಲ್ ಅಲ್ಲಿ. ಗಟ್ಟಿಯಾಗಿ ಹೇಳೋದನ್ನ, ಗಟ್ಟಿಯಾಗಿ ಹೇಳಿ. ಇದೆಯಾ ನಿಮ್ಮ ಬೈಬಲ್ ಅಲ್ಲಿ? ಹಾಗೆಯೇ ಅಂದ್ರೆ ಅದು ಒಂದು ಉದಾಹರಣೆ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವ ಇಲ್ಲದ್ದು. ಬಿಡಿಸ್ಕೊಳ್ಳೋಣ ಇದನ್ನ ಬಿಡಿಸ್ಕೊಳ್ಳೋಣ. ಇಲ್ಲಿ ಯಾಕೋಬನು ಹೇಳುವ ಅರ್ಥ ನೋಡ್ಕೊಳ್ಳೋಣ. ಇದನ್ನ ಹೇಳಿ ನಾವು ಮುಗಿಸ್ಕೊಂಡ್ಬಿಡೋಣ, ಸಮಯ ಮುಗಿತಾ ಬಂತು. ಉದಾಹರಣೆ ಕೊಡ್ತಾನೆ, ಯಾವುದೋ ಒಂದು ಸಭೆ ಉದಾಹರಣೆ ಕೊಡ್ತಾನೆ. ನಮ್ಮ ಸಭೆದ ಅಂತ ನಾನು ಹೇಳಲ್ಲ, ಯಾವುದೋ ಒಂದು ಸಭೆ ಉದಾಹರಣೆ ಕೊಡ್ತಾನೆ. ಅವನೇನ್ ಹೇಳ್ತಾನೆ,
ಕ್ರಿಯೆಗಳು ಮತ್ತು ನಂಬಿಕೆ. ಯಾರಾದ್ರೂ ಎಡಗೈ ಎತ್ತಿ ಹೇಳಿ ಕ್ರಿಯೆ. ಎತ್ತಿ ಇಲ್ಲಾಂದ್ರೆ ಬೀಳ್ತದ ನೋಡಿ, ಮುರಿದು ಬೇಡ ಹಂಗೆ ಮಾಡ್ಬಿಡಿ, ಎತ್ತ ಹೇಳಿ ಮುರಿತದಂಕೂ ಎಲ್ಲರೂ ಎತ್ಬಿಡ್ತಾರೆ. ಭಯನೇ ಭಯ ನಮ್ಮ ಜೀವನಕ್ಕೆ. ಏನಾಗಲ್ಲ ಐತ್ರಿ. ಕ್ರಿಯೆ, ವೆರಿ ಗುಡ್, ಗಟ್ಟಿಯಾಗಿ. ಕ್ರಿಯೆ, ಇದರಲ್ಲಿ ಒಂದನ್ನು ಕಳೆದು ಬಿಟ್ರೆ ಏನಾಗುತ್ತೆ? ಏನಂತೀವಿ ಅದಕ್ಕೆ ಕನ್ನಡದಲ್ಲಿ? ಅಂಗವಿಕಲತೆ. ಕ್ರಿಯೆ, ನನಗೆ ನಂಬಿಕೆ ಇದೆ. ಎಷ್ಟು ಚೆನ್ನಾಗಿ ಬರೀತಾನೆ ಪೌಲನು. ಒಬ್ಬನಿಗೆ ದೇವದೂತರ ಭಾಷೆಗಳನ್ನು ಆಡುವುದಂತ ನಂಬಿಕೆ ಇದ್ದರು, ಪ್ರೀತಿ ಇಲ್ಲದಿದ್ದರೆ ಗಣಗಣಿಸುವ ಗಂಟೆ. ಯಾರಾದ್ರೂ ಹೇಳ್ರಿ ಕ್ರಿಯೆ, ನಂಬಿಕೆ. ಇದರಲ್ಲಿ ಯಾವ ಸಭೆಗೆ ಕ್ರಿಯೆಗಳಿರೋದಿಲ್ವೋ ನಾವು ಅಂಗವಿಕಲರಾಗ್ಬಿಡ್ತೇವೆ. ನಂಬಿಕೆ ಎಲ್ಲಿರ್ತದೆ ಅಲ್ಲಿ ಕ್ರಿಯೆ ಇದ್ದೇ ಇರ್ತದೆ. ಇಲ್ಲದೆ ಹೋದ್ರೆ ಅದು ಸುಳ್ಳು. ಇದನ್ನ ಈ ಉದಾಹರಣೆ ಮೂಲಕ ಹೇಳ್ತಾ ಇದ್ದಾನೆ. ಇದನ್ನು ಬಿಡಿಸ್ಕೊಂಡು ಮುಗಿಸ್ಕೊಳ್ಳೋಣ ಬ್ರದರ್, ಆಗ್ಬಹುದಾ? ಅದನ್ನ ಎದಕ್ಕೆ ಹೋಲಿಸ್ತಾ ಇದ್ದಾನಂದ್ರೆ, ನೀವು ಹಿಂಗ ಅಂದ್ಕೊಳ್ಳಿ, ನಮ್ಮಲ್ಲಿ ಯಾರು ಅಂತಾರಲ್ಲ, ನಮ್ಮಲ್ಲಿ ಯಾರು ಅಂತವ್ರಿಲ್ಲ, ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಬೇರೆ ಊರಿಂದ ಬಂದರೂ ಸಹ ಯಾರಾದರೂ ನಮ್ಮ ವ್ಯೂವರ್ಸ್ ತುಂಬಾ ಆಶೀರ್ವಾದವಾಗ್ತಾ ಇದೆ, ಸಭೆಯನ್ನು ನೋಡ್ಕೊಂಡು ಬರೋಣ ಅಂತ ಬಂದರೂ ಸಹ ನಾವು ಅವ್ರನ್ನ ಊಟ ಮಾಡಿಸದೆ, ಆ ದಿನ ಅವ್ರ ಆರೈಕೆ ಮಾಡಿಸದೆ ನಾವು ಕಳಿಸಲ್ಲ. ನಿಮ್ಮ ಸಭೆಯಲ್ಲಿ ನಮ್ದಂತ ಕೇಳ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಸಭೆ ಅಂತ ನಾನು ಹೇಳ್ತಾ ಇಲ್ಲ. ಯಾವುದೋ ಒಂದು ಸಭೆಯಲ್ಲಿ ಒಬ್ಬನು ಹಸಿದು ಬಂದಿರ್ತಾನೆ, ಅವನಿಗೆ ಬಟ್ಟೆ ಇರಲ್ಲ. ಅವನನ್ನು ನೋಡಿ ನಾವೇನು ಮಾಡ್ತೀವಂತೆ, ತೋರಿಸ್ತೀವಿ. ಏನಂತೆ? ಚಿಂತೆ ಮಾಡಬೇಡಪ್ಪ, ಹೊಟ್ಟೆ ತುಂಬ ನೀರು ಕುಡ್ಕೋ, ಬೆಂಕಿ ಹಚ್ಕೊಂಡು ಕಾಯಿಸ್ಕೋ, ನಾನೆಲ್ಲ ಪ್ರಾರ್ಥನೆ ಮಾಡ್ತೀನಿ, ದೇವ್ರು ಏನಾದರೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮಾಡಬೇಕಾದದ್ದನ್ನ ಮಾಡದೆ, ಒಂದು 10 ರೂಪಾಯಿಯನ್ನು ನಾವು ತೆಗಿಯದೆ, ಒಂದು 100 ರೂಪಾಯಿಯನ್ನಾದ್ರೂ ನಾವು ಬಳಸದೆ ನಾವೇನ್ ಮಾಡ್ತೀವಂತೆ, ಅವನನ್ನು ಕಳಿಸ್ಕೊಡ್ತೀವಂತೆ. ಅವ ಅದಕ್ಕೆ ಏನಂತ ಹೇಳ್ತಾನೆ, ಅದನ್ನ ಏನಂತ ಹೇಳ್ತಾ ಇದ್ದಾನೆ ಆತನು? ಬರೀ ಮಾತಿನಿಂದ ಹೇಳಿದರೆ ಪ್ರಯೋಜನವೇನು? ಅದಕ್ಕೆ ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆ. ಈಗ ಕೊಡದೇ ಇರೋವನ್ನ ಬಿಟ್ಬಿಡೋಣ. ಆ ಬಡವನ್ನ ನೋಡ್ಕೊಂಡು, ಅವ್ನು ಬೇರೆ ಯಾರು ಅಲ್ಲ, ನೀನು ನಾನು. ಆ ಬಡವ್ರು ಬೇರೆ ಯಾರು ಹೋಗೋದು ಬೇಡ, ನೀನು ನಾನೇ. ನೀನು ಸಭೆಗೆ ಏನಂತ ನಂಬ್ಕೊಂಡು ಬಂದಿದ್ದಿ? ನೀ ಸಭೆಗೆ ಹಂಗೆ ತೂರಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಅಥವಾ ನಂಬಿಕೆ ಇದ್ದದಕ್ಕೆ ಬಂದಿದ್ಯಾ? ಯಾರು ಅವನು? ನೀನಂತ ನಾನು ಮಾತಾಡ್ತಾ ಇರೋದು ಬಡವ. ಏನಂತ ನಂಬ್ಕೊಂಡು ಬಂದಿದ್ದಾನ ಅವನು? ಯೇಸು ಸ್ವಾಮಿ ನನ್ನ ಒಡೆಯನಂತ ನಂಬ್ಕೊಂಡು ಬಂದಿದ್ದಾನ. ಆಮೇನ್. ಆ ನಂಬಿಕೆಗೆ ಒಂದು ಕ್ರಿಯೆ ಅಲ್ಲಿರುವಂತ ಸಹೋದರನಿಂದ. ಇಬ್ರು ನಂಬಿದವರು, ಕರೆಕ್ಟಾ? ಇಬ್ರು ನಂಬಿದ್ದಾರೆ. ಇವನು ನಂಬಿದ್ದಾನೆ, ಅವನು ನಂಬಿದ್ದಾನೆ. ಆದ್ರೆ ಯಾರ ನಂಬಿಕೆ ಗೆಲ್ತ್ ನೋಡ್ಲಿ. ಇವತ್ತು ದೇವರು ಇವರಿಬ್ಬರ ನಂಬಿಕೆಯನ್ನು ನಿರ್ಣಯಿಸೋದಾಗಿದ್ರೆ ಯಾರ ನಂಬಿಕೆಯನ್ನು ದೇವರು ಗೌರವಿಸ್ತಾನೆ? ಅವನ ಹತ್ರ ಬಟ್ಟೆ ಇಲ್ಲದೆ ಇದ್ರು, ಅವನ ಹತ್ರ ಊಟ ಇಲ್ಲದೆ ಇದ್ರು, ಆದ್ರೆ ಆ ನಂಬಿಕೆಯಿಂದ ಸಭೆಗೆ ಕಾಲಿಟ್ಟ ನೋಡಿ. ಅವನು ಬಂದಿರೋದೇ, ಅವನು ತನ್ನ ನಂಬಿಕೆಯನ್ನ ಕ್ರಿಯೆಯಲ್ಲಿ ತೋರಿಸ್ದ. ಕರೆಕ್ಟಾ? ಆದ್ರೆ ಈ ಕಡೆ ಈಗ ದೇವರ ದೃಷ್ಟಿಯಲ್ಲಿ ಇವರಿಬ್ಬರಲ್ಲಿ ಯಾರು ದೇವರ ರಾಜ್ಯಕ್ಕೆ ಸೇರಿದವರು? ಬಡವನಾಗಿದ್ದಕ್ಕಲ್ಲ, ಆ ನಂಬಿಕೆಗೆ ಕ್ರಿಯೆಯನ್ನ ತೋರಿಸಿದ್ದಕ್ಕಾಗಿ. ಬಡವರು ಐಶ್ವರ್ಯವಂತರಂತಲ್ಲ, ದೇವರು ಐಶ್ವರ್ಯವಂತರನ್ನ ದ್ವೇಷಿಸಲ್ಲ, ಕ್ರಿಯೆಗಳಿಲ್ಲದವರನ್ನ ದ್ವೇಷಿಸ್ತಾನೆ. ಈ ವ್ಯತ್ಯಾಸ. ದ್ವೇಷಿಸೋದೂ ಇಲ್ಲ, ಅವರಿಗಾಗಿ ಕಳಕಳಿ ಪಡ್ತಾನೆ. ಕ್ರಿಯೆಗಳಿಲ್ಲದವರಿಗಾಗಿ. ಎಷ್ಟು ಜನರಿಗೆ ವ್ಯತ್ಯಾಸ? ಹಾಗಾದ್ರೆ ನಾನು ಮುಗಿಸ್ತಾ ಇದ್ದೀನಿ. ಬರೋ ವಾರದಲ್ಲಿ ಈ ವಾಕ್ಯಾಧಾರದಿಂದ ಇಬ್ಬರದು ಆರ್ಗ್ಯುಮೆಂಟ್ಸ್, ಈ ಕಡೆ ಯಾಕೋಬನನ್ನು ನಿಲ್ಲಿಸಿಕೊಳ್ಳೋಣ, ಈ ಕಡೆ ಪೌಲನು ಹೇಳ್ತಾನೆ ಕ್ರಿಯೆಗಳ ಅವಶ್ಯಕತೆನೇ ಇಲ್ಲ, ನೀನು ನಂಬಿಕೆ ಇಟ್ಟರೆ ಖಲಾಸ್, ಡೈರೆಕ್ಟ್ ಎಂಟ್ರಿ, ರಾಕೆಟ್ ತರ ಇನ್ಸೈಡ್. ಯಾಕೋಬನ್ ಹೇಳ್ತಾನೆ ಬರೀ ನಂಬಿದ್ರೆ ಸಾಕಾಗೋದಿಲ್ಲ, ನಂಬಿಕೆ. ಇವರಿಬ್ಬರನ್ನು ಬರುವ ವಾರದಲ್ಲಿ ಅಕ್ಕಪಕ್ಕ ನಿಲ್ಲಿಸಿ
ಸರಿಯಾದ ರೀತಿಯಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಯಾವುದು ಸತ್ಯ ಅಂತ ನಾವು ತಿಳ್ಕೊಳ್ಳಿಕ್ಕಿರ್ತೇವೆ. ಇವರಿಬ್ರು ಸುಳ್ಳು ಹೇಳಿಲ್ಲ, ಆದರೆ ಬರೆಯುವಾಗ ಯಾರಿಗೆ ಬರಿತಾ ಇದ್ದಾರೆ ಅವರ ಮನಸ್ಸೆಂತದಂತ ನೋಡ್ಕೊಂಡು ಬರೆದವರು. ಮಧ್ಯದಲ್ಲಿ ನಾವು ಅದನ್ನ ಒಂದು ಕಡೆ ಸ್ವೀಕರಿಸ್ಕೊಂಡು ಬಿಟ್ಟು ಯಾರಿಗೆ ಬರೆದ್ರಂತ ಗ್ರಹಿಸದೆ ಇದೇ ಸರಿ ಅಂತ ಪಕ್ಷಪಾತ ಮಾಡ್ಲಿಕ್ಕಾಗಲ್ಲ. ಪೌಲನು ಯಾರಿಗೆ ಬರ್ದ, ಯಾವ ದೃಷ್ಟಿ ಇಟ್ಕೊಂಡು ಬರ್ದ, ಯಾಕೋಬನು ಯಾರಿಗೆ ಬರ್ದ, ಯಾವ ದೃಷ್ಟಿ ಇಟ್ಕೊಂಡು ಬರ್ದ, ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ರೀತಿ ಇದನ್ನು ನೆರವೇರಿಸ್ಕೊಳ್ಬೇಕನ್ನೋದು ನಮಗೆ ಅರ್ಥ ಆಗ್ಬಿಡ್ತದೆ.